ಎಲ್ಲರಿಗೂ ನಮಸ್ಕಾರ. ಇಂದು ಸುಮಾರು 112 ವರ್ಷ ಈ ಸುಂದರ ಕಟ್ಟಡದ ಎದುರುಗಡೆ ಸುಂದರ ಆವರಣದಲ್ಲಿ ಒಳ್ಳೆ ನೆರಳಿನಲ್ಲಿ ಒಂದು ಸರಳ ಕಾರ್ಯಕ್ರಮ. ಇದರಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವರು ಈ ಭಾಗದ ಶಾಸಕರು ಶ್ರೀ ರಿಜ್ವಾನ್ ಅರ್ಷದ್ ರವರು, ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಕಟಾರಿ ಅವರು, ಆಯುಕ್ತರು ಮಂಜುನಾಥ್ ರವರು, ಮತ್ತೊಬ್ಬ ಕಂದಾಯ ಆಯುಕ್ತರು ಸುನಿಲ್ ರವರು, ಹರ್ಷಲ್ ರವರು ಇದ್ದಾರೆ. ಹಾಗೆ ನಮ್ಮ ಕೆಸರಾಕ್ನ ಡೈರೆಕ್ಟರ್ ಇದ್ದಾರೆ. ಸರ್ವೆ ಇಲಾಖೆ ಎಲ್ಲ ಹಿರಿಯ ಅಧಿಕಾರಿಗಳು ಇದ್ದಾರೆ. ಅನೇಕ ಸರ್ವೇಯರ್ಸು ಕೂಡ ಬಂದಿದ್ದಾರೆ ಇವತ್ತು ಕಾರ್ಯಕ್ರಮಕ್ಕೆ. ಹಾಗೂ ಪ್ರಚಾರ ಮಾಧ್ಯಮದ ಸ್ನೇಹಿತರು ತಾವೆಲ್ಲರೂ ಉಪಸ್ಥಿತರಿದ್ದೀರಾ. ತಮಗೆಲ್ಲ ನನ್ನ ಕಡೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದೊಂದು ಸರಳ ಕಾರ್ಯಕ್ರಮ, ಆದರೆ ಕಾರ್ಯಕ್ರಮ ಸರಳ ಆದರೂ ಕೂಡ ಆಲೋಚನೆ ಮತ್ತು ಪರಿಣಾಮ ಎರಡನ್ನೂ ನಾವು ವಿಚಾರ ಮಾಡಿ ತುಲನೆ ಮಾಡಿದರೆ ಬಹಳ ದೂರಗಾಮಿಯ ಪ್ರತಿಫಲ ಮತ್ತು ಬದಲಾವಣೆ ತರ್ತಕ್ಕಂತಹ ಒಂದು ಸರಳ ಕಾರ್ಯಕ್ರಮ ಇದು. ಯಾಕೆ ಅಂದ್ರೆ ನಮ್ಮ ಕಂದಾಯ ಇಲಾಖೆ ಹೇಗೆ ಅಂದ್ರೆ ನಮ್ದು ಒಂದು ರೀತಿ ಅಡಿಪಾಯ, ಫೌಂಡೇಶನ್ ಇದ್ದಾಗೆ. ಮೇಲೆ ಈ ಬಿಲ್ಡಿಂಗ್ ಫೌಂಡೇಶನ್ ಅಲ್ಲಿ ಏನಿದೆ, ಏನು ಬದಲಾವಣೆ ಆದ್ರೆ ಯಾರಿಗೂ ಕಾಣೋದಿಲ್ಲ. ಆದ್ರೆ ಫೌಂಡೇಶನ್ ಮೇಲೆ ಸ್ಟ್ರಕ್ಚರ್ ನಿಂತಿರುತ್ತೆ. ಸೊ ಕಂದಾಯ ಇಲಾಖೆ ಆಡಳಿತಕ್ಕೆ ಒಂದು ರೀತಿ ಅಡಿಪಾಯ ಇದ್ದಾಗೆ, ಬ್ಯಾಕ್ ಬೋನ್ ಇದ್ದಾಗೆ, ಫೌಂಡೇಶನ್ ಇದ್ದಾಗೆ. ನಾವು ಒಂಥರ ಈ ಸರ್ಕಾರದ ಸ್ಪೈನ್ ಇದ್ದ ಹಾಗೆ, ಬೆನ್ನೆಲುಬು ಇದ್ದ ಹಾಗೆ. ಸೊ ಬೆನ್ನೆಲುಬು ಒಳಗಡೆ ಏನಿದೆ ಅಂತ ಕಾಣೋದಿಲ್ಲ, ಮೇಲೆ ಹೊರಗಡೆದು ಮಾತ್ರ ಕಾಣುತ್ತೆ. ಆದ್ರೆ ನಾವು ಮಾಡುವಂತ ಕೆಲಸ ಸರ್ಕಾರದ ಅನೇಕ ಇಲಾಖೆಗಳಿಗೆ, ಸರ್ಕಾರ ಬಿಟ್ಬಿಡಿ, ಅದಕ್ಕಿಂತ ಹೆಚ್ಚಾಗಿ ಜನಗಳ ಜೀವನದ ಮೇಲೆ ನೇರ ಪರಿಣಾಮ ಬೀರ್ತಕ್ಕಂತಹದ್ದು. ಆ ರೀತಿಯ ಒಂದು ಕೆಲಸ ನಮ್ಮ ಇಲಾಖೆಯಲ್ಲಿ ಆಗುತ್ತೆ. ಆದ್ರೆ ಒಂದೊಂದು ಬಾರಿ ಕಣ್ಣಿಗೆ ಕಾಣುತ್ತೆ, ಒಂದೊಂದು ಬಾರಿ ಕಾಣೋದಿಲ್ಲ. ಇವೆಲ್ಲ ನಾವು ಮಾಡುವಂತ ಕೆಲಸಗಳು. ಸರ್ವೇದು ಕೂಡ ಆ ರೀತಿಯಲ್ಲೇ. ಈಗ ಅವರು ಮಾತಾಡ್ತಾ ಆಗ್ಲೇ ಯಾರಾದ್ರೂ ಗಮನಿಸಿದಿರೋ ಇಲ್ವೋ, ಯಾರು ಕೂಡ ಇವತ್ತು ಯಾವ ಸರ್ಕಾರಿ ಕಾರ್ಯಕ್ರಮದಲ್ಲೂ, ಯಾವ ಕಾರ್ಯಕ್ರಮದಲ್ಲಿ ಕೇಳಿದೀರಾ 1803ನೇ ಇಸ್ವಿ ಬಗ್ಗೆ ಚರ್ಚೆ ಆಗೋದು ಎಲ್ಲಾದ್ರೂ ಕೇಳಿದೀರಾ? ಆದ್ರೆ ನಮ್ಮ ಇಲಾಖೆಯಲ್ಲಿ ಎಲ್ಲ ಹಾಗೇನೆ 1800 ಆವಾಗ್ಲಿಂದಾನೇ ನಮ್ದು ಇತಿಹಾಸ ಆರಂಭ ಆಗಿದ್ದು, ಅಲ್ಲಿಂದ ಇಲ್ಲಿವರೆಗೆ ಮುಂದುವರಿಸ್ಕೊಂಡು ಬಂದಿರತಕ್ಕಂತಹದ್ದು. ಈ ಭಾರತದಲ್ಲಿ ಒರಿಜಿನಲ್ ಸರ್ವೆ ಆಗಿದ್ದು 1800ರಿಂದ, ಅಂದ್ರೆ ಹೆಚ್ಚು ಕಮ್ಮಿ 1830ರಿಂದ ಆರಂಭ ಆಗಿ 1870, 80, 90ರವರೆಗೆ ಒರಿಜಿನಲ್ ಸರ್ವೆ ಆಗಿದ್ದು. ಕೆಲವು ಕಡೆ 1900ರಲ್ಲಿ ನಿಧಾನವಾಗಿ ಮಾಡಿದ ಉದಾಹರಣೆಗಳು ಇದಾವೆ. ಅಲ್ಪ ಸ್ವಲ್ಪ ರೀಸರ್ವೆ 1967ರಲ್ಲಿ ಆಗಿದೆ. ಅದಾದ್ಮೇಲೆ ರೀಸರ್ವೆನು ಕೂಡ ದೇಶದಲ್ಲಿ ಎಲ್ಲೂ ರಾಜ್ಯದಲ್ಲಿ ಮಾಡಲಿಕ್ಕೆ ಆಗಿಲ್ಲ. ಈ ನಮ್ಮದು ಬದಲಾವಣೆ ಏನು ನಾನು ಹೇಳ್ತಾ ಇದ್ದೆ ಅಂದ್ರೆ, ಇಲ್ಲಿ ಅವರು ಡಿಸ್ಪ್ಲೇ ಮಾಡಿದ್ದಾರೆ, ಚೈನ್ ಇಟ್ಟಿದ್ದಾರೆ, ಮತ್ತೆ ಮೆಜರಿಂಗ್ ಡಿವೈಸಸ್ ಇಟ್ಟಿದ್ದಾರೆ. ಬಹುಶಃ 1806ನೇ ಇಸ್ವಿ ಅಂತ ಏನು ಮಂಜುನಾಥ್ ಅವರು ಹೇಳಿದ್ರು, ಆ ಚೈನು 1806ನೇ ಇಸ್ವಿಯಿಂದ 2025ನೇ ಇಸ್ವಿವರೆಗೂ ಅದೇ ಇನ್ಸ್ಟ್ರೂಮೆಂಟೇ ಉಪಯೋಗಿಸ್ತಾ ಇದ್ದೀವಿ ನಾವು. ಅದೇ ಡ್ರಾಯಿಂಗ್, ಅದೇ ಪೇಪರ್, ಅದೇ ಪೆನ್ಸಿಲ್, ಅದೇ ಸ್ಕೇಲು. ಪ್ರಪಂಚ ಇಷ್ಟು ಬದಲಾಗಿದೆ. ಆದ್ರೆ ಸರಿನೋ ಅಥವಾ ತಪ್ಪೋ ನನಗೂ ಗೊತ್ತಿಲ್ಲ. ಆದ್ರೆ ನಮ್ಮ ವಿಧಿ ವಿಧಾನಗಳು ಮಾತ್ರ ಹೆಚ್ಚು ಕಡಿಮೆ ಹಾಗೆ ಬಂದಿದೆ. ಮಧ್ಯದಲ್ಲಿ ಸ್ವಲ್ಪ ಥಿಯೋಡೋಲೈಟ್ ಅಂತ ಅವರು ಹೇಳಿದ್ರು. ಅದಾದ್ಮೇಲೆ DGPS ಅಪರೂಪದಲ್ಲಿ ಅಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ ಬಳಸಿದೀವಿ ಬಿಟ್ರೆ, ಇನ್ನ 95% ನಮ್ಮ ವರ್ಕು 1800ನೇ ಇಸ್ವಿಯಲ್ಲಿ ಹೇಗೆ ನಡೀತಾ ಇತ್ತು, ಇವತ್ತಿಗೂ ಕೂಡ ಏನು ಶತಮಾನಗಳು ಕಳೆದು ಹೋಗಿದ್ರು ಬದಲಾವಣೆ ಕಡಿಮೆ ಆಗಿದೆ, ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗಿದೆ. ಆದ್ರೆ ಈ 200 ವರ್ಷದಲ್ಲಿ ಪ್ರಪಂಚದ ಮುಖವೇ ಬದಲಾಗಿ ಹೋಗಿದೆ, ಪ್ರಪಂಚದ ಅಂತರಾಳವೂ ಬದಲಾಗಿ ಹೋಗಿದೆ, ಮನುಷ್ಯನ ಗುಣ, ನೇಚರ್ ಆಫ್ ಹ್ಯೂಮನ್ ಚೇಂಜ್ ಆಗಿ ಹೋಗಿದೆ. ಆದ್ರೆ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡುವಂತ ರೀತಿ ನೀತಿಗಳು ನಾನು ತಪ್ಪು ಅಂತ ಹೇಳೋದಿಲ್ಲ, ಅಥವಾ ಸರಿ ಅಂತಾನೂ ವಾದ ಮಾಡೋದಿಲ್ಲ. ಆದ್ರೆ ಏನೋ ಹಾಗೆ ಮುಂದುವರ್ಕೊಂಡು ಬಂದಿದೆ. ಆದ್ರೆ ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗಬೇಕು. ಯಾಕೆ ಆಗಬೇಕು? ಈ ಮ್ಯಾನ್ಯುವಲ್ ಲೇಬರ್ ಇದೆಯಲ್ಲ,
ಯಾವುದೇ ಆದರೂ ಕೂಡ ಒಂದು ರೀತಿ ಗಾಂಧೀಜಿಯವರು ಮ್ಯಾನ್ಯುವಲ್ ಲೇಬರ್ ಬಗ್ಗೆ ಬಹಳ ಅದನ್ನ ಉನ್ನತ ಮಟ್ಟದಲ್ಲಿ ಏರಿಸಿ ಮಾತಾಡ್ತಾರೆ. ಮ್ಯಾನ್ಯುವಲ್ ಲೇಬರ್ ಬಹಳ ಮಾಡಬೇಕು ನಾವೆಲ್ಲರೂ ಅಂತ. ಅದು ಒಂದ್ ಕಡೆ ನಿಜವೂ ಹೌದು, ನಾನು ನಂಬ್ತೇನೆ. ಆದ್ರೆ ಅನಾವಶ್ಯಕವಾಗಿ ಮ್ಯಾನ್ಯುವಲ್ ಲೇಬರ್ ಮಾಡೋದು ಇದೆಯಲ್ಲ, ಇದು ಎಲ್ಲ ಒಂದು ಕಡೆ ಊಳಿಗಮಾನ ಪದ್ಧತಿಯ ಮನೋಸ್ಥಿತಿಯ ಪ್ರತಿಬಿಂಬ ಆಗ್ತದೆ. ಯಾವ ಕೆಲಸವನ್ನ ನಾವು ತಂತ್ರಜ್ಞಾನ ಉಪಯೋಗಿಸಿಕೊಂಡು ಸರಳವಾಗಿ ಮಾಡಬಹುದು, ಮನುಷ್ಯರ ಮೇಲೆ ಕೆಲಸದ ಹೊರೆಯನ್ನ ಕಡಿಮೆ ಮಾಡಬಹುದು, ಅಂತದನ್ನ ಅವರ ಮೇಲೆ ಹೊರೆ ಹೇರುವುದು ಇದೆಯಲ್ಲ, ಇದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧ. ಇವತ್ತು ನಮಗೆ ತಂತ್ರಜ್ಞಾನ ಲಭ್ಯ ಇದೆ, ಆದ್ರೂ ಕೂಡ ಬಾಂಧ ಜವಾನ ಚೈನ್ ಇಟ್ಕೊಂಡು ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟಿಗೆ ಹೋಗ್ಬೇಕು. ಸರ್ವೇಯರು ಕೂಡ ಚೈನ್ ಹಿಡ್ಕೊಂಡು ಒಂದ್ ಕಡೆ ಸರ್ವೇಯರ್ ನಿಂತ್ಕೋಬೇಕು, ಇನ್ನೊಂದ್ ಕಡೆ ಬಾಂಧ ಜವಾನ್ ನಿಂತ್ಕೋಬೇಕು. ಒಂದ್ ಸರ್ವೆ ಮಾಡಬೇಕು ಅಂದ್ರೆ 3-4 ಜನ ಇರಬೇಕು. ಅದನ್ನೆಲ್ಲ ಸರ್ವೆ ಮಾಡಿ ಬಂದು ಟೇಬಲ್ ಮೇಲೆ ಕುತ್ಕೊಂಡು ಒಂದು ಸರ್ವೆನ ಪೇಪರ್ಗೆ ತರಕ್ಕೆ 3 hours 3 ಗಂಟೆ ಮತ್ತೆ ಟೈಮ್ ಕಳಿಬೇಕು. ಕರೆಕ್ಟ್ ಏನಪ್ಪಾ? 3 ಗಂಟೆ ಆಗುತ್ತಾ? ಎಷ್ಟು ಒಂದ್ ಸರ್ವೆ ಡ್ರಾಯಿಂಗ್ ಮಾಡ್ಬೇಕಂದ್ರೆ 3 hours. ಇವೆಲ್ಲವೂ ಕೂಡ ಇವತ್ತು ಒಂದು ಕಾಲದಲ್ಲಿ ನಾನು ಚಿಕ್ಕವನಿದ್ದಾಗ ರಾಜೀವ್ ಗಾಂಧಿ ಅವರು ಭಾರತ ದೇಶಕ್ಕೆ ಸೂಪರ್ ಕಂಪ್ಯೂಟರ್ ತಂದಾಗ ಎಷ್ಟೋ ಜನ ವಿರೋಧ ಮಾಡಿದ್ರು, ನಮ್ಮ ದೇಶಕ್ಕೆ ಸೂಪರ್ ಕಂಪ್ಯೂಟರ್ ತರಬಾರದು ಅಂತ. 86-87ನೇ ಇಸ್ವಿಯಲ್ಲಿ, 91ನೇ ಇಸ್ವಿಯಲ್ಲಿ ಬ್ಯಾಂಕ್ಗಳ ಕಂಪ್ಯೂಟರೈಸೇಷನ್ ಆರಂಭ ಮಾಡಿದಾಗ ಮನಮೋಹನ್ ಸಿಂಗ್, ನರಸಿಂಹರಾಯರು ಇಡೀ ಬ್ಯಾಂಕ್ಗಳು ಕಂಪ್ಯೂಟರೈಸೇಷನ್ ವಿರುದ್ಧ ನೇಷನ್ ವೈಡ್ ಸ್ಟ್ರೈಕ್ ಮಾಡಿದ್ರು. 10 ದಿನ ಸ್ಟ್ರೈಕ್ ಕಂಪ್ಯೂಟರೈಸೇಷನ್ ವಿರುದ್ಧ. ಆದ್ರೆ ಯಾಕೆ ಸೂಪರ್ ಕಂಪ್ಯೂಟರ್ ಹೇಳಿದೆ ಅಂದ್ರೆ, ರಾಜೀವ್ ಗಾಂಧಿ ಅವರು ಇಂಡಿಯಾಗೆ ಏನು ಸೂಪರ್ ಕಂಪ್ಯೂಟರ್ ತಗೊಂಡು ಬಂದ್ರಲ್ಲ, ಆ ಕಾಲಕ್ಕೆ ದೊಡ್ಡ ಇಶ್ಯೂ ಅದು. ಸೂಪರ್ ಕಂಪ್ಯೂಟರ್ ತರಬೇಕಾ ಬೇಡ ಅಂತ ಏನೋ ಮಾಡಿ ಸೂಪರ್ ಕಂಪ್ಯೂಟರ್ ತಂದ್ರು. ಆದ್ರೆ ಆ ಸೂಪರ್ ಕಂಪ್ಯೂಟರ್ ಎಷ್ಟು ಕೆಲಸ ಮಾಡ್ತಾ ಇತ್ತು ಅದಕ್ಕಿಂತ ಜಾಸ್ತಿ ಕೆಲಸ ಈ ಫೋನ್ ಮಾಡುತ್ತೆ. ಸೂಪರ್ ಕಂಪ್ಯೂಟರ್ ಇಂಡಿಯಾಗೆ ಒಂದು ಸೂಪರ್ ಕಂಪ್ಯೂಟರ್ ತರೋದಕ್ಕೆ ರಾಜೀವ್ ಗಾಂಧಿ ಅರಸಾಹಸ ಮಾಡಿದ್ರು. ಅರಸಾಹಸ ಮಾಡಿ ತಂದಂತ ಒಂದು ಸೂಪರ್ ಕಂಪ್ಯೂಟರ್ಗಿಂತ ಈ ಫೋನ್ ಜಾಸ್ತಿ ಕೆಪಾಸಿಟಿ ಇದೆ, ಅದಕ್ಕಿಂತ ಕೇಪಬಲ್ ಇದೆ. ಇವತ್ತು ಇಷ್ಟು ಕಾಲ ಬದಲಾಗಿದೆ. ಎಷ್ಟರಲ್ಲಿ? 30 ವರ್ಷದಲ್ಲಿ. ಹೀಗಿರುವಾಗ, ಇಷ್ಟೊಂದು ತಂತ್ರಜ್ಞಾನ ನಮ್ಮ ಕಣ್ಣು ಮುಂದೆ ಇರುವಾಗ, ಕೈಗೆಟುಕುವ ಅಂತರದಲ್ಲಿ ಇರುವಾಗ, ನಾವು ಇವೆಲ್ಲ ಹಳೇ ಪದ್ಧತಿಗಳಲ್ಲಿ ಮ್ಯಾನ್ಯುವಲ್ ಲೇಬರ್ ಇಟ್ಕೊಂಡು ಜನ ಸಿಗ್ತಾರೆ ಅಂತೇಳಿ ಅವ್ರ ಕೈಲಿ ಈ ರೀತಿಯಾಗಿ ಅನಾವಶ್ಯಕವಾಗಿ ದುಡಿಸೋದು ಸರಿನಾ? ಇದು ನಿಜವಾಗಿ ಮಾನವ ಸಂಪನ್ಮೂಲಕ್ಕೆ ಗೌರವ ಕೊಟ್ಟಂಗ ಅಥವಾ ಅವರ ಗೌರವವನ್ನು ಕಡಿಮೆ ಮಾಡಿಸುವಂತ? ಈ ಪ್ರಶ್ನೆನೂ ಕೂಡ ಇದು ಒಂದ್ ಕಡೆ ಅಡ್ಮಿನಿಸ್ಟ್ರೇಷನ್ ಬಿಟ್ಬಿಡಿ, ಇನ್ನೊಂದು ಕಡೆ ನಾವು ಹ್ಯೂಮನ್ ಡಿಗ್ನಿಟಿ ಪರ್ಸ್ಪೆಕ್ಟಿವ್ ಇಂದ ನೋಡಿದಾಗ ಅನಗತ್ಯವಾಗಿ ಅವರನ್ನ ಬೀದಿಯಲ್ಲಿ ನಿಲ್ಲಿಸ್ಬಿಟ್ಟು, ಒಂದು ಜಮೀನಲ್ಲಿ ನಿಲ್ಲಿಸ್ಬಿಟ್ಟು ದುಡಿಯೋರಿದ್ದಾರೆ ಅಂತ ದುಡಿಸೋದು ಸರಿನಾ? ನ್ಯಾಯಸಮ್ಮತವಾ ಇದು? ಇವುಗಳನ್ನು ಕೂಡ ನಾವು ಯೋಚನೆ ಮಾಡಬೇಕು. ಯಾಕೆ ಅಂದ್ರೆ ಮೊನ್ನೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಇದೇನು ರೋವರ್ದು ಇದರ ಪ್ರಯೋಜನ ಏನು ಅಂತ ಅವರು ಕಮಿಷನರು ಫೀಲ್ಡ್ ಅಲ್ಲೇ ನೋಡ್ಬೇಕು ಅಂತ ಅವರು ಹಾಸನ್ಗೆ ಹೋಗಿ ಫೀಲ್ಡ್ ಅಲ್ಲಿ ಟ್ರಯಲ್ ಮಾಡಿದ್ರು. ಹಾಸನ್ ಡಿ ಎಲ್ಲರೂ ಕೂಡ ಇಲ್ಲಿದ್ದಾರೆ. ಅವ್ರ ಮುಂದೆನೆ ಈ ಸರ್ವೆ ಮಾಡೋಗಿ ಈ ನಾವು ಏನು ರೋವರ್ಸ್ ಅನ್ನ ಉಪಯೋಗಿಸಿದ್ರೆ ಇದರಿಂದ ಏನ್ ಪ್ರಯೋಜನ? ಫಸ್ಟ್ ಮ್ಯಾನ್ಯುವಲ್ ಮೆಥಡ್ ಅಲ್ಲಿ ಮಾಡಿದಾಗ ಒಂದು ಸರ್ವೆ ಮಾಡಬೇಕಾದ್ರೆ ಒಂದು ತುಂಡು, ಅದು 1 ಎಕರೆ ಇರಲಿ 2 ಎಕರೆ ಇರಲಿ, ಒಂದು ಸರ್ವೆ ಮಾಡಬೇಕಂದ್ರೆ 50 ನಿಮಿಷದಿಂದ 70 ನಿಮಿಷ ಬೇಕು ಒಂದು ಪೀಸು ಸರ್ವೆ ಮಾಡಕ್ಕೆ. 50 ನಿಮಿಷದಿಂದ 70 ನಿಮಿಷ. ಅದು ಕನಿಷ್ಠ 3 ಅದಕ್ಕೆ ಸಿಬ್ಬಂದಿ ಇರಬೇಕು. 3 ಸಿಬ್ಬಂದಿ ಸೇರ್ಕೊಂಡು 50 ನಿಮಿಷದಿಂದ 70 ನಿಮಿಷ ಆಗುತ್ತೆ ಒಂದು ಜಮೀನನ್ನ ಸರ್ವೆ ಮಾಡೋದಿಕ್ಕೆ. ಅದೇ ಜಮೀನನ್ನ ಅವರು ಈ ರೋವರ್ ಅಲ್ಲಿ ಸರ್ವೆ ಮಾಡಿದ್ರೆ 8 ನಿಮಿಷದಲ್ಲಿ ಆಗುತ್ತೆ ಕೆಲಸ. 8 ನಿಮಿಷ. ಈ ರೋವರ್ ಉಪಯೋಗಿಸಿ ಮಾಡಿದ್ರೆ 8 ನಿಮಿಷ. ಅದೇ ನಮ್ಮ ಹಳೆ ಚೈನ್ ಹಿಡ್ಕೊಂಡು ಮಾಡಿದ್ರೆ 50ರಿಂದ 70 ನಿಮಿಷ ಒಂದೊಂದು ತುಂಡಿಗೆ.
ಈಗ ಇಂಥ ರೋವರ್ ಅನ್ನ ಇಟ್ಕೊಂಡು 8 ನಿಮಿಷದಲ್ಲಿ ಆಗೋ ಕೆಲಸಕ್ಕೆ ನಮ್ಮ ಸಿಬ್ಬಂದಿ ಇದ್ದಾರೆ ಅಂತೇಳಿ ಅವ್ರನ್ನ ಬಿಸಿಲಲ್ಲಿ ಮಳೆಯಲ್ಲಿ ಬೀದಿಗೆ ಕಳಿಸ್ಬಿಟ್ಟು ಹೋಗಿ ಮಾಡ್ರಯ್ಯ ಅಂತ ಹೇಳೋದು ಇದು ನ್ಯಾಯನ? ಅದಾದ್ಮೇಲೆ ಆ ಫೀಲ್ಡ್ ಅಲ್ಲಿ ಸರ್ವೆ ಆದ್ಮೇಲೆ ಬಂದು ಡ್ರಾಯಿಂಗ್ ಬೋರ್ಡ್ ಅಲ್ಲಿ ಕೂತ್ಕೊಂಡು ಆ ಸರ್ವೆನ ಸ್ಕೆಚ್ ಮಾಡಕ್ಕೆ 3 ಗಂಟೆ ಬೇಕು ಮತ್ತೆ. ಆದ್ರೆ ಈ ರೋವರ್ ಅಲ್ಲಿ ಮಾಡಿದ್ರೆ ಸ್ಕೆಚ್ ಆಟೋಮ್ಯಾಟಿಕ್ ಆಗಿ ಇನ್ಸ್ಟೆಂಟ್ ಆಗಿ ಜನರೇಟ್ ಆಗುತ್ತೆ. ಯಾವ ಡ್ರಾಯಿಂಗು ಬೇಕಾಗಿಲ್ಲ. ಕರೆಕ್ಟಾ ಪ್ರಕಾಶ್ ಅವರು? ಬೇಕಾ? ಅಂಡ್ ಈ ಡ್ರಾಯಿಂಗ್ ಏನಾಗುತ್ತೆ, ಇದು ಯೂನಿವರ್ಸಲ್, ಅಂದ್ರೆ ಇದು ಡಿಜಿಟಲ್ ಡ್ರಾಯಿಂಗ್. ನಾವು ಪೇಪರ್ ಅಲ್ಲಿ ಡ್ರಾ ಮಾಡಿ ಅದನ್ನ ಸ್ಕ್ಯಾನ್ ಮಾಡಬೇಕು ನಮ್ಮ ಡಾಕ್ಯುಮೆಂಟ್ಸ್ಗೆ. ಇದು ಹಂಗಲ್ಲ, ಇದು ಕಂಪ್ಯೂಟರೈಸ್ಡ್ ಡ್ರಾಯಿಂಗ್. ಇದು ಡಿಜಿಟಲ್ ಮೋಡ್. ಪ್ರಪಂಚದಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಕ್ಲಿಕ್ ಮಾಡಿದ್ರು ಕೂಡ ನಮಗೆ ಆಕ್ಸೆಸಬಲ್ ಫಾರ್ಮ್ಯಾಟ್ ಇದು. ಇಷ್ಟೆಲ್ಲ ಸೌಲಭ್ಯ ಇರೋದ್ರಿಂದ ಇದನ್ನ ಅಳವಡಿಸ್ಕೊಳ್ಬೇಕು ಅನ್ನೋದು ಇವತ್ತಿನ ಕಾರ್ಯಕ್ರಮದ ಉದ್ದೇಶ. ಆಮೇಲೆ ನೀವು ನೋಡಿದೀರಾ, ಈ ನನಗೂ ಸರ್ವೆ ಬಗ್ಗೆ ಅಷ್ಟೊಂದು ನನಗೆ ನಾಲೆಡ್ಜ್ ಇಲ್ಲ. ಆದ್ರೆ ನನ್ನ ಕ್ಷೇತ್ರದಲ್ಲಿ ಯಾವುದೋ ಒಂದು ಸರ್ಕಾರಿ ಜಮೀನು, ರೋಡು, ಕೆರೆ ಸರ್ವೆ ಮಾಡಿಸ್ತೀನಿ, ಕಾಲುವೆಗಳು. ಇವರು ಒಬ್ಬ ಸರ್ವೇಯರ್ ಬಂದು ಸರ್ವೆ ಮಾಡಿದ್ರೆ ಅಲ್ಲಿಗೆ ಮಾರ್ಕ್ ಮಾಡ್ತಾರೆ, ಇನ್ನೊಬ್ಬರು ಬಂದು ಮಾರ್ಕ್ ಮಾಡಿದ್ರೆ ಅವ್ರು ಅಲ್ಲಿಗೆ ಮಾರ್ಕ್ ಮಾಡ್ತಾರೆ. ಇವರಿಬ್ಬರದು ನ್ಯಾಯ ಪಂಚಾಯತಿ ಮಾಡಕ್ಕೆ ADL ಅನ್ನ ಕರೆಸ್ಬಿಟ್ಟು ನೀವೇ ಮಾಡ್ರಿ ಸರ್ವೆ ಅಂತ ಹೇಳ್ಬೇಕು ನಾವು. ಈಗ ಅದಕ್ಕೆ ಸಾಲದಕ್ಕೆ ಜನ, ಸರ್ ಅವನ್ ಬಂದು ಅಲ್ಲಿ ಮಾರ್ಕ್ ಮಾಡ್ದ, ಇನ್ನೊಬ್ಬ ಸರ್ವೇರ್ ಬಂದು ಇಲ್ಲಿ ಮಾರ್ಕ್ ಮಾಡ್ದ, ನನ್ ಜಮೀನು ಇವರು ಬೇಕಂತೆ ಅವ್ನ ಮಾತು ಕೇಳ್ಕೊಂಡು ನನ್ ಜಮೀನ್ಗೆ ತಳ್ಳಿದ್ದಾರೆ ಸರ್, ನನ್ ಜಮೀನ್ ಹೋಗಲ್ಲ ಅಂತ ಅದು ಕೋರ್ಟ್. 2 ಸ್ಕೆಚ್ನು ಕೋರ್ಟ್ಗೆ ಹಾಕ್ಬಿಟ್ಟು ಕೋರ್ಟಲ್ಲಿ ಸಿಕ್ಕಾಕೊಂಡ್ರೆ 10 ವರ್ಷ ಒಳಗೆ ಬರಕ್ಕಾಗಲ್ಲ. ಯಾಕಂದ್ರೆ ಅದ್ ಏನ್ ಚೈನ್ ಹಿಡಿತಾರೋ ಅದು ಯಾಕೆ ಡಿಫರೆನ್ಸ್ ಬರುತ್ತೆ ನನಗೆ ಗೊತ್ತಿಲ್ಲ. ಬಟ್ ಇಬ್ಬರು ಸರ್ವೆ ಮಾಡಿದ್ರೆ ಬರಬಾರ್ದು, ಬ್ರಿಟಿಷರ್ ಮಾಡಿರೋ ಸಿಸ್ಟಮ್ ಪ್ರಕಾರ ಬರಬಾರ್ದು. ಆದ್ರೂ ಕೂಡ ಹ್ಯೂಮನ್ ಇಂಟರ್ವೆನ್ಷನ್ ಅಲ್ಲಿ ಅವ್ರು ಹೇಳಿದ್ರಲ್ಲ, ಏನೇನೋ ಇರುತ್ತೆ ಹ್ಯೂಮನ್ ಇಂಟರ್ವೆನ್ಷನ್ ಆದಾಗ ಡಿಫರೆನ್ಸ್ ಬರುತ್ತೆ. ಆ ಡಿಫರೆನ್ಸ್ ಬಂದ್ರೆ ಸತ್ಯ ಯಾವುದು? ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ವಿ ಶುಡ್ ಬಿ ಏಬಲ್ ಟು ಸೇ ವಾಟ್ ಇಸ್ ದ ಟ್ರೂತ್. ದೇರ್ ಶುಡ್ ಬಿ ಎ ಸಿಂಗಲ್ ಸೋರ್ಸ್ ಆಫ್ ಕ್ಲಿಯರ್ ಟ್ರೂತ್. ಈಗ ಒಬ್ಬರು ಇಲ್ಲಿ ಹೇಳ್ತಾರೆ, ಒಬ್ಬರು ಅಲ್ಲಿ ಹೇಳ್ತಾರೆ. ಗೌರ್ಮೆಂಟ್ ಸರ್ವೇರ್ ಹೆಂಗೆ ಹೇಳ್ತಾರೆ ಅಂದ್ರೆ ಹೇಗೆ ನೀವು ವ್ಯಾಜ್ಯ ಬಗೆಹರಿಸೋದು ನಾವು? ಆದ್ರೆ ಈ ರೋವರ್ ಅಲ್ಲಿ ಹಂಗಿಲ್ಲ. ಅದರಲ್ಲಿ ಎಷ್ಟು ವ್ಯತ್ಯಾಸ ಬರುತ್ತೆ ಅಂದ್ರೆ 2 ಸೆಂಟಿಮೀಟರ್. 2 ಸೆಂಟಿಮೀಟರ್ ಅಂದ್ರೆ ಎಷ್ಟು? ಇಷ್ಟು ವ್ಯತ್ಯಾಸ. 2 ರಿಂದ 3 ಸೆಂಟಿಮೀಟರ್ ಎಷ್ಟು? 8 ಮಿಲಿಮೀಟರ್ ಅಂದ್ರೆ 1 ಸೆಂಟಿಮೀಟರ್ಗಿಂತ ಕಮ್ಮಿ. ಲೆಸ್ ದನ್ 1 ಸೆಂಟಿಮೀಟರ್. 1 ಸೆಂಟಿಮೀಟರ್ ಅಂದ್ರೆ ಇಷ್ಟು, 2 ಬೆರಳು ಮಧ್ಯೆ ಇರೋ ಗ್ಯಾಪ್, ಇಷ್ಟು ಡಿಫರೆನ್ಸ್ ಬರುತ್ತೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಒಂದು ಕಡೆ ನಮ್ಮ ಸಿಬ್ಬಂದಿಯ ಮೇಲೆ ಕೆಲಸದ ಒತ್ತಡ ಕಡಿಮೆ ಆಗಬೇಕು. ಎರಡನೇದು, ಅವರ ಮಾನವರಿಗೆ ಕೊಡಬೇಕಾದಂತ ಗೌರವ ಕಾಲಕ್ಕೆ ತಕ್ಕ ಹಾಗೆ ನಾವು ಯಾವಾಗ ಲಭ್ಯ ಸಾಧನ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ಆ ಸೌಲಭ್ಯಗಳನ್ನ ನಮ್ಮ ಸಿಬ್ಬಂದಿಗೆ ಕೊಡೋದ್ರ ಮುಖಾಂತರ ಸಿಬ್ಬಂದಿಗಳ ಗೌರವವನ್ನು ಉಳಿಸಬೇಕು. ನಾವು ಅನಗತ್ಯವಾಗಿ ಅವರನ್ನ ಮ್ಯಾನ್ಯುವಲ್ ಲೇಬರ್ಗೆ ತಳ್ಳಬಾರದು ಟೆಕ್ನಾಲಜಿ ಇರೋವಾಗ. ಮತ್ತು ಸಮಯ ಎಷ್ಟು ಸಾಧ್ಯ ಆದ್ರೆ ಅಷ್ಟು ಉಳಿತಾಯ ಮಾಡಬೇಕು. ಇವೆಲ್ಲ ಮೂಲ ಆಶಯಗಳನ್ನ ಇಟ್ಕೊಂಡು ಇವತ್ತು ತಂತ್ರಜ್ಞಾನವನ್ನ ದೊಡ್ಡ ಪ್ರಮಾಣದಲ್ಲಿ ನಾವು ಅಳವಡಿಸಲಿಕ್ಕೆ ಹೊರಟಿದ್ದೇವೆ. ಇವು ಕೆಲವು ಅಲ್ಲೊಂದು ಇಲ್ಲೊಂದು ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ದಾರೆ ಹಿಂದೆ, ಇಲ್ಲ ಅಂತಲ್ಲ. ಆದ್ರೆ ಈಗ ನಾವು ನಮ್ಮದು ಮುಂದಿನ ದಾರಿ ಏನಿದೆ ಅಂತ ಹೇಳಿದ್ರೆ, ಇವತ್ತು 465 ಈ ರೀತಿಯ ರೋವರ್ಸ್ ಅನ್ನ 1 ಶಾಟ್ ಅಲ್ಲಿ ಪರ್ಚೇಸ್ ಮಾಡಿ ಇವುಗಳನ್ನ ರಾಜ್ಯದಲ್ಲಿ ಎಲ್ಲೆಲ್ಲಿ ಸರ್ವೆ ವರ್ಕ್ ಜಾಸ್ತಿ ಇದೆ ಅಂತ ಕಡೆಗೆ ಕಳಿಸ್ತಾ ಇದ್ದೇವೆ. ಇದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೊಂದು ನಿವೇದನೆ ಮಾಡಿದ್ದೇವೆ. ಬರೀ 465 ಅಲ್ಲ, ಹೆಚ್ಚು ಕಡಿಮೆ ಪ್ರತಿಯೊಬ್ಬ ಸರ್ವೇರ್ ಕೈಲೂ ಈ ತರದೊಂದು ಇನ್ಸ್ಟ್ರೂಮೆಂಟ್ ಇರಬೇಕು, ಆ ರೀತಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮುಖ್ಯಮಂತ್ರಿಗಳನ್ನ ನಾವು ಕೇಳ್ಕೊಂಡಿದ್ದೇವೆ. ಅವರು ಕೂಡ ಇದ್ರ ಬಗ್ಗೆ, ಸರ್ವೆ ಬಗ್ಗೆ ಬಹಳ ಆಸಕ್ತಿ ಇದ್ದಾರೆ. ಸರ್ವೆ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಗಳು ಬಹಳ ಕಾಳಜಿ ಹೊಂದಿದ್ದಾರೆ. ಯಾಕಂದ್ರೆ ಎಲ್ಲೋದ್ರೂ ರಾಜ್ಯದಲ್ಲಿ ರೈತರು ಬಂದು ಸರ್ವೆ ವಿಷಯಗಳನ್ನ ಅವ್ರಿಗೂ ದೂರ ಹೇಳೋದ್ರಿಂದ ಈ ಸರ್ವೆ ಕೆಲಸ ಮಾಡಲೇಬೇಕು ಅನ್ನುವಂತ ಸಂಕಲ್ಪ ಮುಖ್ಯಮಂತ್ರಿಗಳಿಗೂ ಕೂಡ ಇರೋದ್ರಿಂದ ಅವರು ಕೂಡ ಇದಕ್ಕೆ ನೀವು ಏನ್ ಬೇಕಾದ್ರೂ ಮಾಡಿ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಬದಲಾವಣೆ ನೀವೇನೇ ತಗೊಂಡು ಬಂದ್ರು ನಿಮ್ಗೆ ಏನ್ ಬೇಕೋ ಎಲ್ಲ ಸಪೋರ್ಟ್ ಮಾಡ್ತೀನಿ ಅಂತ ಒಂದ್ ಲೈನ್ ಅಲ್ಲಿ ಮುಖ್ಯಮಂತ್ರಿಗಳು ನಮ್ಗೆ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಇದನ್ನ ಫ್ರಂಟ್ ಎಂಡ್ ಅಲ್ಲಿ ಈ ರೋವರ್, ಆದ್ರೆ
ಬ್ಯಾಕ್ ಎಂಡ್ ಅಲ್ಲಿ ಕೂಡ ಅಷ್ಟೇ ಇಂಪಾರ್ಟೆಂಟ್. ಇದನ್ನೆಲ್ಲ ನಾವು ಮತ್ತೆ ಪೇಪರ್ ಅಲ್ಲಿ ಇಟ್ಟಿದ್ದಾರೆ ಅವರು, ಟೇಬಲ್ ಟಾಪ್ ಡ್ರಾಯಿಂಗ್ ಬೋರ್ಡ್, ಅದನ್ನ ತಗೊಂಡೋಗೋದು, ಕೈಯಲ್ಲಿ ಬರೆಯೋದು, ಅದನ್ನ ಆಮೇಲೆ ಸ್ಕ್ಯಾನ್ ಮಾಡೋದನ್ನ ಇನ್ನೊಬ್ಬ ರೀಡ್ ಮಾಡೋದ್ರಲ್ಲಿ ಏನಾದ್ರೂ 1 ಮಿಲಿಮೀಟರ್ ವ್ಯತ್ಯಾಸ ಆದ್ರೆ ಅದು ಫೀಲ್ಡ್ ಗೆ ಹೋದಾಗ ಅದೇ ಸ್ವಾಭಾವಿಕವಾಗಿ 1 ಮಿಲಿಮೀಟರ್ ಅಂದ್ರೆ ಫೀಲ್ಡ್ ಅಲ್ಲಿ 50 ಅಡಿ ವ್ಯತ್ಯಾಸ ಬರುತ್ತೆ. ಕರೆಕ್ಟಾ? ಇವೆಲ್ಲ ಸಮಸ್ಯೆಗಳು ಇರಬಾರ್ದು, ಗೊಂದಲಗಳು ಇರಬಾರ್ದು. ಹೇಳಿದ್ರಲ್ಲ ಸೆಕ್ರೆಟರಿ ಅವರು, ಹ್ಯೂಮನ್ ಡಿಸ್ಕ್ರಿಷನ್, ಅದರಿಂದ ಏನೇನೋ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಬ್ಯಾಕ್ ಎಂಡ್ ಅಲ್ಲಿ ಕೂಡ ನಾನು ಸರ್ವೆ ಕಮಿಷನರ್ ಅವರಿಗೆ ಮತ್ತು ಅವರ ಟೀಮ್ಗೆ ಹೇಳಿರುವಂತಹದ್ದು, ಎಂಡ್ ಟು ಎಂಡ್, ಆರಂಭದಿಂದ ಕೊನೆಯವರೆಗೆ ಎಲ್ಲವೂ ಕೂಡ ತಂತ್ರಜ್ಞಾನ ಆಧಾರಿತವಾಗಿ ಡಿಜಿಟಲೀಕರಣ ಆಗಬೇಕು. ಈ ಮ್ಯಾನ್ಯುವಲ್ ಆಗಿ ಕೈಯಲ್ಲಿ ಬರೆಯೋದು, ಕೈಯಲ್ಲಿ ಅಳೆಯೋದು, ಇವೆಲ್ಲ ಹೊರಟೋಗ್ಬೇಕು. ಸೊ ಎಂಡ್ ಟು ಎಂಡ್ ಟೆಕ್ನಾಲಜಿ ಅಡಾಪ್ಷನ್ ಆಗಬೇಕು, ಎಂಡ್ ಟು ಎಂಡ್ ಡಿಜಿಟೈಸೇಷನ್ ಆಗಬೇಕು ಬ್ಯಾಕ್ ಎಂಡ್ ಅಲ್ಲಿ ಅನ್ನುವಂತ ಒಂದು ಚಾಲೆಂಜ್ ಅನ್ನು ಕೂಡ ನಾನು ಅವರಿಗೆ ಕೊಟ್ಟಿದ್ದೇನೆ. ಅದು ಟಿಪ್ಪಣಿ ಬರೆಯೋದಾಗ್ಲಿ, ಆಕಾರ ಬಂದಾಗ್ಲಿ, ಸ್ಕೆಚ್ ಆಗಲಿ, ಅದಕ್ಕೆ ಬೇಕಾದಂತ ಡಿಸ್ಕ್ರಿಪ್ಷನ್ ಆಗಲಿ, ಎಂಡ್ ಟು ಎಂಡ್ ಡಿಜಿಟೈಸ್ ಆಗಬೇಕು. ಇದರಿಂದ ನಮ್ಗೆ ಸಿಬ್ಬಂದಿ ಮೇಲೆ ಕೆಲಸದ ಒತ್ತಡ ಮೋರ್ ದೆನ್ 50% ಕಡಿಮೆ ಆಗುತ್ತೆ. ಅನಗತ್ಯವಾಗಿ ನಮ್ಮ ಸಿಬ್ಬಂದಿ ಇವೆಲ್ಲ ಕೆಲಸ ಮಾಡೋದು ಕಮ್ಮಿ ಆಗಬೇಕು, ಅವ್ರ ಮೇಲೆ ಕೆಲಸದ ಒತ್ತಡ ಕಮ್ಮಿ ಆಗಬೇಕು. ಈ ಒಂದು ನಾನು ಟಾರ್ಗೆಟ್ ಅನ್ನ ಮಾನ್ಯ ಆಯುಕ್ತರಿಗೂ ಕೂಡ ಕೊಟ್ಟಿದ್ದೇನೆ. ಅವರು ಅದನ್ನ ಈ ವರ್ಷದ ಇನ್ನೊಂದು 6 ತಿಂಗಳಲ್ಲಿ ಎಂಡ್ ಟು ಎಂಡ್ ನಾವು ಡಿಜಿಟೈಸ್ ಮಾಡ್ತೇವೆ ಅನ್ನುವಂತ ಚಾಲೆಂಜ್ ಅನ್ನ ಅವರು ಸ್ವೀಕಾರ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಸರ್ವೆ ಇಲಾಖೆ ಇದು ಒಂದು ರೀತಿ ಫೌಂಡೇಶನ್ ಇದ್ದಾಗೆ. ಅದು ರೆವಿನ್ಯೂಗೂ ಫೌಂಡೇಶನ್, ಅರ್ಬನ್ ಡೆವಲಪ್ಮೆಂಟ್ಗೂ ಫೌಂಡೇಶನ್, ಗ್ರಾಮ ಪಂಚಾಯಿತಿಗಳಿಗೂ ಫೌಂಡೇಶನ್, ಎಲ್ಲವೂ ಕೂಡ ಇದರ ಆಧಾರದ ಮೇಲೆ ಇರೋದ್ರಿಂದ ಈ ರೀತಿಯಾಗಿ ಒಂದು ಗಣನೀಯವಾದಂತಹ ಬದಲಾವಣೆ ತರಬೇಕು ಅನ್ನುವ ದಿಕ್ಕಿನಲ್ಲಿ ನಾವು ಹೆಜ್ಜೆಯನ್ನ ಇಟ್ಟಿದ್ದೇವೆ. ಅದರ ಜೊತೆಗೆ ಕರ್ನಾಟಕದು ಹಿಂದೆ ಅವರೆಲ್ಲ ಬ್ರಿಟಿಷರ ಕಾಲದಲ್ಲಿ, ರಾಜರ ಕಾಲದಲ್ಲಿ ಹೇಗೆ ಮಾಡಿದ್ರೋ ಗೊತ್ತಿಲ್ಲ, ಆದ್ರೆ ಕರ್ನಾಟಕದಲ್ಲಿ ಬಹುತೇಕ ಮೂಲೆಯಲ್ಲೂ ಕೂಡ ಅಳೆದು ಎಲ್ಲ ಡ್ರಾಯಿಂಗ್ಸ್ ಮಾಡಿದ್ದಾರೆ. ಇವತ್ತು ಅದು ನಾವು ಇಷ್ಟೆಲ್ಲ ಸಿಬ್ಬಂದಿ ಇಟ್ಕೊಂಡು ಕೂಡ ನಾವು ಇವತ್ತು ಕಷ್ಟ ಸಾಧ್ಯ ಇದೆ ಮಾಡುವಂತಹದ್ದು. ಆದ್ರೂ ಕೂಡ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಇಡೀ ಕರ್ನಾಟಕದ ಡಿಜಿಟಲ್ ಮ್ಯಾಪ್ ಅನ್ನ ತಯಾರು ಮಾಡುವಂತ ಕೆಲಸ ಕಂದಾಯ ಇಲಾಖೆ, ಸರ್ವೆ ಇಲಾಖೆ ಮಾಡ್ತಾ ಇದೆ. ಒಂದು ಕಡೆ ಕ್ಯಾಸರಾಕ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಡಿಜಿಟಲ್ ಮ್ಯಾಪ್ಸ್ ಇದಾವೆ, ಆದ್ರೆ ಆಕ್ಯುರೇಟ್ ಡಿಜಿಟಲ್ ಮ್ಯಾಪ್ ಅನ್ನ ಕರ್ನಾಟಕ ಇಡೀ ಕಡೆ ಮಾಡಬೇಕು ಅಂತೇಳಿ ಈಗಾಗಲೇ ಸುಮಾರು 21 ಜಿಲ್ಲೆಗಳಲ್ಲಿ ಇಂತಹ ಡ್ರೋನ್ಗಳನ್ನ, ಮತ್ತೆ ಕೆಲವು ಕಡೆ ಅಪರೂಪದ ಪ್ರಕರಣದಲ್ಲಿ ಹೆಲಿಕಾಪ್ಟರ್, ಇನ್ನು ಕೆಲವು ಕಡೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ UAVಗಳನ್ನ ಉಪಯೋಗಿಸಿ ಇಡೀ ಕರ್ನಾಟಕದಲ್ಲಿ 21 ಜಿಲ್ಲೆಗಳನ್ನ ಸರ್ವೆ ಡಿಜಿಟಲ್ ಮ್ಯಾಪ್ ಅನ್ನ ತಯಾರಿಸುವಂತ ಕೆಲಸ ನಡೆದಿದೆ ಸರ್ವೆ ಇಲಾಖೆಯಿಂದ. ಅದು ಅವರು ತಯಾರು ಮಾಡುವಂತ ಡಿಜಿಟಲ್ ಮ್ಯಾಪ್ ಬೇಸ್ ಆಗುತ್ತೆ. ಆ ಬೇಸ್ ಮೇಲೆ ಈ ರೋವರ್ ಅಲ್ಲಿ ಹೋಗಿ ಪ್ರತಿಯೊಂದು ಪೀಸು ಕೂಡ ಕೂತ್ಕೊಳ್ಳುತ್ತೆ. ಸೊ ಎಂಟೈರ್ ಎಂಡ್ ಟು ಎಂಡ್ ಅವಾಗ ನಾವು ಡಿಜಿಟಲ್ ಮ್ಯಾಪ್ ಕರ್ನಾಟಕದ ಸಿಕ್ಕದಾಗೆ ಆಗುತ್ತೆ. ಕರ್ನಾಟಕದಲ್ಲಿ ಏನು ಸುಮಾರು 4,800,00,000 ಸರ್ವೆ ನಂಬರ್ಗಳಿದಾವೆ. ನಮ್ಮದು ಗುರಿ ಏನಂದ್ರೆ ಪ್ರತಿಯೊಂದು ಸರ್ವೆ ನಂಬರ್ಗೂ ಕೂಡ ಡಿಜಿಟಲ್ ಮ್ಯಾಪ್ ಆಗಬೇಕು ಮುಂದಿನ ದಿನಗಳಲ್ಲಿ. ಒಂದ್ ಲೆವೆಲ್ ಈಗ ಇನ್ನು ಮುಂದೆ ಆಗುವಂತವೆಲ್ಲವೂ ಕೂಡ ಡಿಜಿಟಲ್ ಆಗಿನೇ ಮ್ಯಾಪ್ ಆಗಬೇಕು, ಡಿಜಿಟಲ್ ಆಗಿ ಹಿಸ್ಸ ಆಗಬೇಕು. ಅದು ಹೋಗಿ ಡಿಜಿಟಲ್ ಮ್ಯಾಪ್ ಮೇಲೆ ಕೂತ್ಕೋಬೇಕು. ಸೊ ನಾಳೆ ದಿನ ಅವು ಅದರಿಂದ ಏನಾಗುತ್ತೆ, ಅದು ಕನ್ವರ್ಷನ್ ಬರಲಿ, ಡೆವಲಪ್ಮೆಂಟ್ ಬರಲಿ, ಏನೇ ಬರಲಿ, ಆಟೋಮ್ಯಾಟಿಕ್ ಆಗಿ ಎಲ್ಲರಿಗೂ, ಅದು ಗ್ರಾಮ ಪಂಚಾಯತಿ, ಮುನ್ಸಿಪಾಲಿಟಿ, ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಎಲ್ಲದಕ್ಕೂ ಕೂಡ ಇದು ಬೇಸ್ ಲೇಯರ್ ಆಗುತ್ತೆ. ಆವಾಗ ಪ್ಲಾನಿಂಗ್ ಪರ್ಪಸಸ್ಗೂ ಕೂಡ ಬಹಳ ಅನುಕೂಲ ಆಗುತ್ತೆ ಅಂತೇಳಿ ಈಗಾಗಲೇ 21 ಜಿಲ್ಲೆಗಳಲ್ಲಿ ಸುಮಾರು 21,710 ಗ್ರಾಮಗಳು ಡ್ರೋನ್ ಸರ್ವೆ ಮಾಡುವಂತ ಕೆಲಸವನ್ನ ಸರ್ವೆ ಇಲಾಖೆ ಮುಗಿದಿದೆ. ಇದು ಈ ಬಾರಿ ನಾವು ಮಾಡಿದ್ರೆ ಬಹುಶಃ ಬರೋ ಒಂದು 50 ವರ್ಷಕ್ಕೆ ಒಂದು ಬೇಸ್ ಲೇಯರ್ ಅನ್ನ ನಾವು ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಇದು ಡಿಜಿಟಲ್ ರೂಪದಲ್ಲಿ ಇರೋದ್ರಿಂದ ಬಹಳ ಅನುಕೂಲ ಆಗುತ್ತೆ. ಜೊತೆಗೆ ಈ ಅವರು ಆಗ್ಲೇ ಮಾತಾಡ್ತಾ ಹೇಳಿದ್ರು, ಸೆಕ್ರೆಟರಿ ಅವರು ಹೇಳಿದ್ರು, ಹಿಂದೆ ನಾವು ಕೃಷಿ ಭೂಮಿಯನ್ನ ಸರ್ವೆ ಮಾಡಿದ್ದೇವೆ, ಆದ್ರೆ ಗ್ರಾಮ ಠಾಣೆಗೆ ಒಂದು ಬೌಂಡ್ರಿ ಹಾಕ್ಬಿಟ್ಟು ಆ ಗ್ರಾಮ ಠಾಣಾ ಬೌಂಡ್ರಿ ಒಳಗಡೆ ಸರ್ವೆನೇ ಇಲ್ಲ. ಯಾವ ಮನೆಗೆ ಏನು, ಅದು ಅಲ್ಲಿ ಕಾಲುವೆ ಎಲ್ಲಿ ಬರುತ್ತೆ, ರಸ್ತೆ ಎಲ್ಲಿದೆ, ಏನೂ ಇಲ್ಲ. ನೀವು ಯಾವುದೇ ಗ್ರಾಮ ನಕ್ಷೆ ತೆಗೆದು ನೋಡಿ, ಆ ನಕಾಶೆಯಲ್ಲಿ ಊರು ಅಂತ ಹಿಂಗ್ ತೋರಿಸಿರ್ತಾರೆ ಬಿಟ್ರೆ ಊರೊಳಗಡೆ ರೋಡು ಇಲ್ಲ, ಕಾಲುವೆನೂ ಇಲ್ಲ, ಏನೂ ಮಾರ್ಕ್, ಯಾವ ಜಮೀನು ಎಷ್ಟು ಅಂತ ಕೂಡ ಮಾರ್ಕಿಂಗ್ ಇಲ್ಲ.
ಈಗ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕೊಡಬೇಕು ಅಂತೇಳಿ ಸ್ವಾಮಿತ್ವ ಯೋಜನೆಯಲ್ಲಿ ಈಗ 31 ಜಿಲ್ಲೆಗಳಲ್ಲೂ ಕೂಡ ಗ್ರಾಮ ಠಾಣ ಸರ್ವೆಯ ಕೆಲಸವನ್ನು ಕೂಡ ನಾವು ಸ್ವಾಮಿತ್ವ ಯೋಜನೆಯಲ್ಲಿ ಮಾಡ್ತಾ ಇದ್ದೇವೆ. ಈಗಾಗಲೇ ಸುಮಾರು 30,715 ಗ್ರಾಮಗಳಲ್ಲಿ ಈ ಸ್ವಾಮಿತ್ವ ಡ್ರೋನ್ ಮುಖಾಂತರ ಸರ್ವೆ ಮಾಡುವಂತಹ ಕೆಲಸ ಸುಮಾರು 17,971 ಗ್ರಾಮಗಳಲ್ಲಿ ಆಗಿದೆ. ನೆಕ್ಸ್ಟ್ ಅವರಿಗೆ ಈ ಡ್ರೋನ್ ಮುಖಾಂತರ ಸರ್ವೆ ಮಾಡೋ ಕೆಲಸ ಗ್ರಾಮ ಠಾಣಗಳಿಗೆ ಈ ಮಾರ್ಚ್ ಎಂಡ್ಗೆ ಮುಗಿಸಿ ಆದಷ್ಟು 26ನೇ ಇಸ್ವಿ ಮಾರ್ಚ್ ಎಂಡ್ಗೆ ಅಲ್ಲಿ ಇರುವಂತ ಎಲ್ಲಾ ಮನೆಗಳಿಗೂ ಒಂದು ಪ್ರಾಪರ್ಟಿ ಐಡಿ ಕಾರ್ಡ್ ಅನ್ನ ಕೊಡಬೇಕು, ಸ್ವಾಮಿತ್ವ ಕಾರ್ಡ್ ಅನ್ನ ಪ್ರಾಪರ್ಟಿ ಕಾರ್ಡ್ ಅನ್ನ ಕೊಡಬೇಕು ಅನ್ನುವಂತ ಟಾರ್ಗೆಟ್ ಇಟ್ಕೊಂಡಿದ್ದೇವೆ. ಅದು ಆದ್ರೆ ಆವಾಗ ಇನ್ನಷ್ಟು ನಮ್ಗೆ ಆಡಳಿತದಲ್ಲಿ ಬಹಳ ಸುಧಾರಣೆ ತರಲಿಕ್ಕೆ ನಮ್ಮ ಒಂದು ಇಲಾಖೆಗಲ್ಲ ಇಡೀ ಸರ್ಕಾರಕ್ಕೆ ಒಂದು ದೊಡ್ಡ ಬೇಸ್ ಲೇಯರ್ ಅನ್ನ ಕ್ರಿಯೇಟ್ ಮಾಡ್ದಾಗೆ ಆಗುತ್ತೆ. ಆ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಆದಷ್ಟು ಬರೋ ವರ್ಷದಲ್ಲಿ ಅವರಿಗೆಲ್ಲ ಪ್ರಾಪರ್ಟಿ ಐಡಿ ಕಾರ್ಡ್ ಅನ್ನ ಕೊಡಬೇಕು. ಆ ಪ್ರಾಪರ್ಟಿ ಐಡಿ ಕಾರ್ಡ್ ಅಲ್ಲಿ ಅವ್ರ ಜಮೀನ್ ಅವ್ರದ್ದು ಮನೆ ವಿಸ್ತೀರ್ಣ ಇರುತ್ತೆ, ಅವ್ರದ್ದು ಮನೆಯದು ಫೋಟೋ ಇರುತ್ತೆ, ಸ್ಕೆಚ್ ಇರುತ್ತೆ, ಇವೆಲ್ಲ ಸಮೇತ ಅವರಿಗೆ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಇದಕ್ಕೂ ಕೂಡ ಟೆಕ್ನಾಲಜಿ ಬೇಸ್ಡ್ ಆಗಿ ಮಾಡ್ತಾ ಇದ್ದೇವೆ. ಯಾಕೆ ಇದೆಲ್ಲ ಟೆಕ್ನಾಲಜಿ ಜಾಸ್ತಿ ಉಪಯೋಗಿಸ್ತಾ ಇದೀವಿ ಅಂದ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಆಗ್ಲೇ ಮಾತಾಡ್ತಾ ಹೇಳಿದ್ರು, ಈಗ ರೆವಿನ್ಯೂ ಇಲಾಖೆಯಲ್ಲಿ ಅವರು ರೆಕಾರ್ಡ್ಸ್ನೆಲ್ಲ ನಾವೀಗ ಕ್ಲೀನ್ ಅಪ್ ಮಾಡ್ತಾ ಇದ್ದೇವೆ. ನಾಳೆ ಅದೆಲ್ಲ ರೆಕಾರ್ಡ್ ಕ್ಲೀನ್ ಅಪ್ ಆದಾಗ ಅವೆಲ್ಲ ಸರ್ವೆಗೆ ಇವ್ರು ಸರ್ವೆ ಡಿಪಾರ್ಟ್ಮೆಂಟ್ಗೆ ಬರುತ್ತೆ. ಸೊ ಹಾಗಾಗಿ ಆ ವರ್ಕ್ ಲೋಡ್ ಅನ್ನ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಇರೋ ಸಿಬ್ಬಂದಿ ಮೇಲೆ ಹೆಚ್ಚಿಗೆ ಒತ್ತಡ ಆಗಬಾರದು ಅಂತ ಹೇಳಿದ್ರೆ ಟೆಕ್ನಾಲಜಿಯನ್ನ ಯೂಸ್ ಮಾಡಿದ್ರೆ ಮಾತ್ರ ಆ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ. ಆ ಕಾರಣದಿಂದ ಇವತ್ತು ಟೆಕ್ನಾಲಜಿ ಇನ್ಫ್ಯೂಷನ್ ಮುಖಾಂತರ ಹೆಚ್ಚಿನ ಕೆಲಸ ಮಾಡುವಂತ ಕೆಪಾಸಿಟಿಯನ್ನ ಸರ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ನಾವು ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಇವತ್ತು ಇದಕ್ಕೆ ಮೊದಲು ಈಗ ಬಾಕಿ ಇರುವಂತಹ ಕೆಲಸಗಳು ಏನಿದಾವೆ ನಮ್ಮ ಇಲಾಖೆಯಲ್ಲಿ, ಉದಾಹರಣೆಗೆ ತಮ್ಗೆ ಗೊತ್ತಿದೆ, ಈ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕಮಿಷನರ್ ಹೇಳಿದಂಗೆ ಒಂದ್ ದಿನಕ್ಕೆ ಸುಮಾರು 1 ಲಕ್ಷನ ಹೇಳಿ ನೀವು 8,000 ಒಂದಲ್ಲ ಒಂದು ಅಳತೆ ಮಾಡ್ತೇವೆ. 8,000 ಅಂದ್ರೆ ಅದರಲ್ಲಿ ಲವೆನಿ ಸ್ಕೆಚ್ದು ಸೇರಿರ್ತದೆ, ಹದ್ದುಬಸ್ತು ಸೇರಿರ್ತದೆ, ಕೆಲವು ಕೋಡಿ ಪ್ರಕರಣಗಳು ಕೂಡ ಸೇರಿರ್ತವೆ, ಲ್ಯಾಂಡ್ ಅಕ್ವಿಸಿಷನ್ ಇವೆಲ್ಲವೂ ಕೂಡ. ಹಿಂದೆ ನಮ್ಮ ಸರ್ಕಾರ ಬಂದಾಗ ಆರಂಭದಲ್ಲಿ ಒಂದು ಲವೆನಿ ಸ್ಕೆಚ್ ಮಾಡಬೇಕು ಅಂತ ಹೇಳಿದ್ರೆ 90 ದಿನ ವೇಟಿಂಗ್ ಪೀರಿಯಡ್ ಇದೆ. ನಮ್ಮ ಸರ್ಕಾರ ಬಂದಾಗ 90 ದಿನ ವೇಟಿಂಗ್ ಪೀರಿಯಡ್. ಇವತ್ತು ನಾವು ನಮ್ಮ ಇಡೀ ಟೀಮ್ ವಿತ್ ದ ಹೆಲ್ಪ್ ಆಫ್ ಸರ್ವೆ ಡಿಪಾರ್ಟ್ಮೆಂಟ್, ಅದು DDLR ಇರ್ಬೋದು, ADLR ಇರ್ಬೋದು, ಸರ್ವೇಯರ್ ಇರ್ಬೋದು, ಲೈಸೆನ್ಸ್ ಸರ್ವೇಯರ್, ನಾವೆಲ್ಲ ಒಂದು ಟೀಮ್. ಹಿಂದೆ 90 ದಿನ ತೆಗೆದುಕೊಳ್ತಾ ಇದ್ದಂತ ಲವೆನಿ ಸ್ಕೆಚ್ ಇವತ್ತು ಸರಾಸರಿ 30 ದಿನದ ಒಳಗಡೆ ಮಾಡಿಕೊಡ್ತಾ ಇದ್ದೇವೆ ನಾವು. 90 ಡೇಸ್ ಇದ್ದಿದ್ದು 30 ಡೇಸ್ಗೆ ಇಳಿಸಿದೆ. ಅದೇ ಹದ್ದುಬಸ್ತಿಗೆ ನಮ್ಮ ಸರ್ಕಾರ ಬಂದಾಗ ಹಿಂದೆ ಅಂದ್ರೆ ಹಿಂದಿನ ಸರ್ಕಾರದಲ್ಲಿ ಒಂದು ಹದ್ದುಬಸ್ತು ಮಾಡೋದಿಕ್ಕೆ 120ರಿಂದ 180 ದಿನ ಸರಾಸರಿ ತಗೊಳ್ತಾ ಇತ್ತು. ಕೆಲವು ಕೇಸು ಇಲ್ಲಿ DDLRಗಳಿದ್ದಾರೆ, ಅವರು ಹೇಳ್ತಾರೆ ಕೆಲವು ಕೇಸು 2 ವರ್ಷ ತಗೊಳ್ತಾ ಇತ್ತು. ನಾನು ಮೊನ್ನೆ ಒಬ್ಬ DDLR ಕೇಳಿದೆ, ಯಾಕಪ್ಪ ಡಿಸ್ಪ್ಯೂಟ್ ಕೇಸ ಅಂತ. ಇಲ್ಲ ಸರ್. ಮತ್ತೆ ಯಾಕ್ರಿ 2 ವರ್ಷ ಅಂದ್ರೆ, ಇಲ್ಲ ಸರ್ ಅವ್ರದ್ದು ಫೋನ್ ಅಲ್ಲಿ ಇಲ್ಲ, ಅವ್ರು ಬರೋದಕ್ಕೆ 2 ವರ್ಷ ಟೈಮ್ ತಗೋತಾ ಇತ್ತು. ಇಡೀ ರಾಜ್ಯದಲ್ಲಿ ನೋಡಿದಾಗ 150 ದಿನ ತೆಗೆದುಕೊಳ್ತಾ ಇತ್ತು ಒಂದು ಹದ್ಬಸ್ ಕೇಸನ್ನ ಮಾಡಿಕೊಡ್ಲಿಕ್ಕೆ. ಇವತ್ತು ಅಂತ ಹದ್ಬಸ್ ಕೇಸ್ಗಳನ್ನ ಬರೀ 45 ದಿನದಲ್ಲಿ ಮಾಡ್ತಾ ಇದ್ದೇವೆ. 45 ದಿನದಲ್ಲಿ ಆಗ್ತಾ ಇದೆ. ಇದೆಲ್ಲ ನಾವು ಯಾರು ಬೇಕಾದ್ರೂ ನೀವು RTL ಹಾಕಿದ್ರು ಕೊಡ್ತೇನೆ, ಬರೀ ನಾನು ಭಾಷಣ ಕೇಳೋದಲ್ಲ. ಯಾಕಂದ್ರೆ ಇದೆಲ್ಲ ಮೋಜಣಿಯಲ್ಲಿ ಯಾವ ತಿಂಗಳಲ್ಲಿ ಎಷ್ಟು ದಿನ ಒಂದು ಅರ್ಜಿ ಪೆಂಡಿಂಗ್ ಇತ್ತು ಅಂತ ಎಲ್ಲ ಮೋಜಣಿಯಲ್ಲಿ ರೆಕಾರ್ಡ್ ಆಗಿದೆ. ಮೋಜಣಿ ಅಂದ್ರೆ ನಮ್ದು ಸಾಫ್ಟ್ವೇರ್, ವರ್ಕ್ ಫ್ಲೋ ಸಾಫ್ಟ್ವೇರ್, ಅದು ಅದ್ರಲ್ಲಿ ರೆಕಾರ್ಡ್ ಆಗಿದೆ. ನೀವು RTL ಹಾಕಿ ಬೇಕಾದ್ರೆ ಇನ್ಫಾರ್ಮೇಶನ್ ತಗೋಬಹುದು. ಹಿಂದೆ ಎಷ್ಟು ದಿನ, ಮೊನ್ನೆ ಆ ಹಾವೇರಿ DDLRಗೆ ಮಾತಾಡಿದೆ, ಅವರು ಹೇಳಿದ್ರು ಸರ್ ಜೂನ್ ತಿಂಗಳು 2023ರಲ್ಲಿ 2 ವರ್ಷ ತಗೋತಾ ಇತ್ತು ಒಂದು ಹದ್ಬಸ್ತಿಗೆ, ಇವತ್ತು 16 ದಿನದಲ್ಲಿ ಹದ್ಬಸ್ತಿಗೆ ಬರ್ತಾ ಇದೆ ಅರ್ಜಿ ಅಂತ, ವಿತ್ ಇನ್ 16 ಡೇಸ್. ಹಾವೇರಿ DDLR ಹೇಳಿದ್ರು.
ಸೊ ಇದು ವಿತೌಟ್ ಟೆಕ್ನಾಲಜಿ ಇನ್ಫ್ಯೂಷನ್ ಜಸ್ಟ್ ನಮ್ಮ ಟೀಮ್ ಎಫರ್ಟ್ ಇಂದ ನಮ್ಮ ಸರ್ವೆ ಇಲಾಖೆಯವರು ಈ ಪ್ರೋಗ್ರೆಸ್ ಅನ್ನ ಮಾಡಿದ್ದಾರೆ. ತಮಗೆ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ನಾವು ಪೋಡಿ ದುರಸ್ತ ಅಭಿಯಾನವನ್ನ, ನನ್ನ ಭೂಮಿ ಅಂತ ಪೋಡಿ ದುರಸ್ತ ಅಭಿಯಾನ ಆರಂಭ ಮಾಡಿದ್ದೇವೆ. ಅದರಲ್ಲೂ ಕೂಡ ನಾನು ಸರ್ವೆ ಕಮಿಷನರ್ಗೆ ಕೇಳಿದೆ, ಏನು ಕಳೆದ 5 ವರ್ಷದಲ್ಲಿ ರಾಜ್ಯದಲ್ಲಿ ಎಷ್ಟು ಕೋಟಿ ದುರಸ್ತು ಆಗಿತ್ತು ಜಮೀನುಗಳಿಗೆ ಅಂತ ಕೇಳಿದೆ. ಅವರು 5 ವರ್ಷದಲ್ಲಿ 5813 ದುರಸ್ತು ಪ್ರಕರಣ ವಿಲೆ ಮಾಡಿದ್ದಾರೆ ಸರ್ವೆ ಇಲಾಖೆಯಲ್ಲಿ 5 ವರ್ಷದಲ್ಲಿ. ಹೋದ ಡಿಸೆಂಬರ್ಗೆ ಮೊದಲು 5 ವರ್ಷದಲ್ಲಿ 5813 ಕೇಸ್ ಮಾಡಿದ್ರೆ, ಬರೀ ಡಿಸೆಂಬರ್ ಜಾನ್ಯುವರಿ 2 ತಿಂಗಳಲ್ಲಿ ನಮ್ಮ ಪೋಡಿ ದುರಸ್ತು ಅಭಿಯಾನ ಆರಂಭ ಆದ 2 ತಿಂಗಳಲ್ಲಿ 4799 ಮಾಡಿದ್ದಾರೆ. 5 ವರ್ಷದಲ್ಲಿ ಆದಂತ ಕೆಲಸ 2 ತಿಂಗಳಲ್ಲಿ ಆಗಿದೆ. ಸೊ ಆದ್ರೂ ಕೂಡ ಒಂದು ಕಡೆ ಕೆಲಸದ ಒತ್ತಡನೂ ಇದೆ ನಮ್ಮ ಮೇಲೆ, ನಮ್ಮ ಸಿಬ್ಬಂದಿ ಮೇಲೆ. ಅವರ ಒತ್ತಡನೂ ಕಡಿಮೆ ಮಾಡಬೇಕು. ನಾಳೆ ಕೆಲಸದ ಸಂಖ್ಯೆನೂ ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ತಕ್ಕ ಹಾಗೆ ಜನಗಳಿಗೂ ಬೇಗ ಕೆಲಸ ಆಗಬೇಕು ಅಂದ್ರೆ ನಾವು ತಂತ್ರಜ್ಞಾನವನ್ನ ಬಳಸ್ಕೊಳ್ಳೇಬೇಕು, ಅನಿವಾರ್ಯ ಅನ್ನೋ ದೃಷ್ಟಿಯಿಂದ ಇವತ್ತು ಇವೆಲ್ಲವನ್ನು ಕೂಡ ನಾವು ಕ್ಯಾಬಿನೆಟ್ ಅಲ್ಲಿ ಹೋಗಿ ಅಪ್ರೂವಲ್ ತಗೊಂಡು ಇವತ್ತು 465 ರೋವರ್ಸ್ ಅನ್ನ ಇವತ್ತು ವಿತರಣೆ ಮಾಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇನ್ನು ಮಾತಾಡ್ತಾ ಹೋದ್ರೆ ಮಾತಾಡುವಂತದ್ದು ಬಹಳ ಇದೆ. ಆದ್ರೆ ನಮ್ಮ ಸರ್ವೆ ಇಲಾಖೆ ಹಿಸ್ಟಾರಿಕಲಿ ಏನೇ ಇರ್ಬೋದು, ಟೀಕೆ ಟಿಪ್ಪಣಿಗಳು ಇರ್ತವೆ, ಇಲ್ಲ ಅಂತಲ್ಲ. ತಪ್ಪುಗಳು, ನಾವು ಮನುಷ್ಯರು ಅಂದಮೇಲೆ ನಾವೆಲ್ಲ ತಪ್ಪುಗಳು ಎಲ್ಲ ಉಪ್ಪು ತಿಂದವರೇ, ಉಪ್ಪು ತಿಂದೇ ಇರೋರು ಯಾರು ಇಲ್ಲ. ಹಾಗಾಗಿ ಎಲ್ಲಾರ್ದು ಪ್ಲಸ್ ಮೈನಸ್ಗಳು ಎಲ್ಲ ಇರ್ತದೆ. ಆದ್ರೆ ಇವತ್ತು ನಮ್ಮ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಆಶಯದಂತೆ ನಮ್ಮ ಸರ್ವೆ ಇಲಾಖೆ ಆದಷ್ಟು ತಮ್ಮಲ್ಲಿ ತಾವು ಬದಲಾವಣೆಯನ್ನ ಮಾಡಿಕೊಂಡು ಜನಪರವಾಗಿ ಕೆಲಸ ಮಾಡುವಂತ ಸಂಪೂರ್ಣ ಪ್ರಯತ್ನ ನಮ್ಮ ಸರ್ವೆ ಇಲಾಖೆ ಮಾಡ್ತಾ ಇದೆ ಅನ್ನೋದನ್ನ ನಾನು ಗಟ್ಟಿಯಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅದು ಬರೀ ಸೆಕ್ರೆಟರಿ ಅವರು ಅಷ್ಟೇ ಅಲ್ಲ, ಕಮಿಷನರ್ ಅಷ್ಟೇ ಅಲ್ಲ, ನಾನು ಆಗ್ಲೇ ಹೇಳಿದಾಗೆ ಎಲ್ಲ ಸೀನಿಯರ್ ಆಫೀಸರ್ಸೇ ಆಗಲಿ, DDLR, ADLR ಇಂದ ಹಿಡಿದು ಗೌರ್ಮೆಂಟ್ ಸರ್ವೇಯರ್ಸ್ ವರ್ಗೂ ಕೂಡ. ಯಾಕಂದ್ರೆ ನಾವು 90 ದಿನ ಇದ್ದಿದ್ದು 30 ದಿನಕ್ಕೆ ಇಳಿಸ್ಬೇಕು ಅಂದ್ರೆ ನಾನ್ ಕುತ್ಕೊಂಡು ಮಾಡಕ್ ಆಗೋದಿಲ್ಲ. ನಮ್ಮ ಸರ್ವೇಯರ್ಸ್ ADLRಗಳು ಮಾಡದೆ ನಾನ್ ಮಾಡಕ್ ಆಗೋದಿಲ್ಲ. 150 ದಿನ ಇದ್ದಿದ್ದು 45 ದಿನಕ್ಕೆ ಇಳಿಸಿದ್ದಾರೆ. 5 ವರ್ಷದಲ್ಲಿ ಆದಷ್ಟು ದುರಸ್ತು ಪ್ರಕರಣ ಬರೀ 2 ತಿಂಗಳಲ್ಲಿ ಮಾಡಿದ್ದಾರೆ. ಇದೆಲ್ಲ ಮಾಡಬೇಕು ಆದ್ರೆ ನಮ್ಮ ಇಡೀ ಲೈಸೆನ್ಸ್ ಸರ್ವೇಯರ್ ಇಂದ ಹಿಡಿದು ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ನಮ್ಮವರೆಗೆ ಎಲ್ಲರೂ ನಾವು ಟೀಮ್ ಆಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಆಗೋದಿಲ್ಲ. ಯಾರು ನಾವು ಪರ್ಫೆಕ್ಟ್ ಅಲ್ಲ. ಆದ್ರೆ ಇರೋದ್ರಲ್ಲಿ ಏನೋ ಒಂದು ಈ ರೀತಿಯ ನಾವು ಅವರಿಗೆ ಮ್ಯಾಂಡೇಟ್ ಕೊಟ್ಟಾಗ ಅವ್ರು ಮಾಡ್ತಾ ಇದ್ದಾರೆ. ಹಿಂದೆ ಇದ್ದವರು ಯಾಕೆ ಮ್ಯಾಂಡೇಟ್ ಕೊಡ್ಲಿಲ್ಲ, ಯಾಕೆ ಕೇಳಲಿಲ್ಲ, ಯಾಕೆ ರಿವ್ಯೂ ಮಾಡಲಿಲ್ಲ? ಹಾಗಾಗಿ ಅವ್ರ ಮೇಲೆ ಇರೋರು ಯಜಮಾನರು ಸರಿ ಇದ್ರೆ ಕೆಳಗಡೆ ಇರೋರು ಸರಿ, ಮನೆ ಸರಿ ಇರ್ತದೆ. ಅದಕ್ಕೆ ತಕ್ಕಂಗೆ ಅವತ್ತು ಕಾಲ ಆಗಿತ್ತು, ಹಾಗಾಗಿ ಅವತ್ತಿನ ದಿನ ಹಂಗೆ ಮಾಡಿರ್ಬೋದು. ಆದ್ರೆ ಇವತ್ತಂತೂ ನಾವು ಏನ್ ಅವ್ರಿಗೆ ಸಲಹೆ ಸೂಚನೆ ಕೊಡ್ತಾ ಇದ್ದೇವೆ ಅದರ ಪ್ರಕಾರ ಇವತ್ತು ನಮ್ಮ ಸರ್ವೆ ಇಲಾಖೆ ಕೆಲಸ ಮಾಡ್ತಾ ಇದೆ. ಅದನ್ನ ನಾವು ಅವ್ರು ಮಾಡೋ ಕೆಲಸವನ್ನ ನಾವು ಹೇಳಲೇಬೇಕಾಗುತ್ತೆ. ಯಾಕಂದ್ರೆ ಹಿಸ್ಟಾರಿಕಲಿ ಏನೇನೋ ಟೀಕೆ ಟಿಪ್ಪಣಿಗಳು ಇದಾವೆ, ಅದು ನನಗೆ ಗೊತ್ತಿಲ್ಲ ಅಂತಲ್ಲ, ಇರಬಹುದು, ಅದೆಲ್ಲ ಇವತ್ತು ಇದಾವೆ, ಇಲ್ಲ ಅಂತಲ್ಲ. ಆದ್ರೂ ಕೂಡ ಇವೆಲ್ಲವುಗಳ ನಡುವೆಯೂ ಕೂಡ ಜನಪರವಾಗಿ ಕೆಲಸ ಮಾಡಬೇಕು ಅನ್ನೋ ದೃಢ ಸಂಕಲ್ಪ ಸರ್ವೆ ಇಲಾಖೆಯಲ್ಲಿ ಖಂಡಿತವಾಗಿ ಇದೆ ಅನ್ನೋದನ್ನ ನಾನು ಈ ಕಾರ್ಯಕ್ರಮದ ಮುಖಾಂತರ ಸಾರ್ವಜನಿಕರಿಗೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಹಾಗಂತೇಳಿ ಎಲ್ಲ ಮಾಡ್ಬಿಟ್ಟಿದೀವಿ ಅಂತಲ್ಲ. ನಮ್ಮೇಲೆ ಯಾಕೆ ಇಷ್ಟೆಲ್ಲ ಸೆಕ್ರೆಟರಿ ಅವರು ಟೆಕ್ನಾಲಜಿ ಇನ್ಫ್ಯೂಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನೂ ನಮ್ಗೆ ಅಪ್ಕಮಿಂಗ್ ಇದೆ. ಅವರು ಆಗ್ಲೇ ಹೇಳಿದ್ರು, ರೆವಿನ್ಯೂ ಕಮಿಷನರ್ ಇಲ್ಲಿ ಇದ್ದಾರೆ. ಅಲ್ಲಿ ಏನಾಗಿದೆ, ಕರ್ನಾಟಕದಲ್ಲಿ ಒಂದು 22 ಲಕ್ಷ RTCಗಳಲ್ಲಿ ಎಲ್ಲ ಮಲ್ಟಿಪಲ್ ಓನರ್ಸ್ ಇದ್ದಾರೆ. ನಮ್ಮ ಕಂದಾಯದ ವಾಡಿಕೆ ಪ್ರಕಾರವಾಗಿ ಒಬ್ಬ ವ್ಯಕ್ತಿ ಒಂದು ಜಮೀನ್ಗೆ ಒಂದು RTC ಇರಬೇಕು. ಆದ್ರೆ ನಮ್ಮಲ್ಲಿ ಎಲ್ಲ 22 ಲಕ್ಷದಲ್ಲಿ 60 ಲಕ್ಷ ಓನರ್ಸ್ ಇದ್ದಾರೆ. 22 ಲಕ್ಷ RTCಯಲ್ಲಿ 60 ಲಕ್ಷ ಓನರ್ಸ್ ಇದ್ದಾರೆ. ಅವ್ರನ್ನೆಲ್ಲ ಇವತ್ತಲ್ಲ ನಾಳೆ ಅವ್ರಿಗೆ ಸಪರೇಟ್ RTC ಮಾಡಿಕೊಡ್ಲೇಬೇಕು. ಅದು ಮಾಡಿಕೊಡ್ಬೇಕು ಅಂದ್ರೆ ಸರ್ವೆ ಇಂದ ಮಾಡ್ಕೊಡಕ್ ಆಗಲ್ಲ. ಅದು ದುರಸ್ತು ಪೋಡಿ ಇರ್ಬೋದು ಅಥವಾ ಹಿಡುವಳಿ ಪೋಡಿ ಇರ್ಬೋದು, ಇವೆರಡೂ ಮಾಡಲೇಬೇಕಾಗುತ್ತೆ. ಸೊ ನಾಳೆ ಅದನ್ನೆಲ್ಲ ನಾವು ಕ್ಲೀನ್ ಅಪ್ ಮಾಡಬೇಕು ಅಂತ ಹೇಳಿದ್ರೆ ಸರ್ವೆ ಮೇಲೇನೂ ಕೂಡ ಅಷ್ಟೇ ಕೆಲಸ ಬರುತ್ತೆ.
ಹಾಗಾಗಿ ಇವತ್ತು ಇಂಥ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಬರೀ 20% ಟೈಮಲ್ಲಿ 50 ನಿಮಿಷ ತೆಗೆದುಕೊಳ್ಳುವಂತ ಕೆಲಸವನ್ನ 10 ನಿಮಿಷದಲ್ಲಿ ನಾವು ಮಾಡೋದಿಕ್ಕೆ ಆದ್ರೆ ಆವಾಗ ಮಾತ್ರ ನಾವು ಈ ಏನು ಹಿಸ್ಟಾರಿಕಲ್ ಪೆಂಡೆನ್ಸಿ ಇದನ್ನೆಲ್ಲ ವರ್ಷಾನುವರ್ಷಗಳಿಂದ ಹಿಂದೆ ಆಗ್ಬೇಕಾಗಿತ್ತು. ಇದು ಯಾವತ್ತು ಇವತ್ತಿಂದಲ್ಲ. ಇದು ಈಗ ನಾವು ಕೋಡಿ ದುರಸ್ತ್ ಮಾಡ್ತಾ ಇರೋದು 60 ವರ್ಷ ಹಳೆ ಕೇಸನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು 1961ನೇ ಇಸ್ವಿಯಲ್ಲಿ 62ನೇ ಇಸ್ವಿಯಲ್ಲಿ ಮಂಜೂರಾಗಿರೋ ದರಖಾಸ್ತು ಜಮೀನುಗಳಿಗೆ ಇವತ್ತು ನಾವು ಕೋಡಿ ಮಾಡಿಕೊಡ್ತಾ ಇದ್ದೀವಿ. ಇಷ್ಟು ದಿನ ಯಾಕೆ ಮಾಡಲಿಲ್ಲ? ಹಿಂದೆ ಇದ್ದವ್ರು ಕೇಳಲಿಲ್ಲ, ಮಾಡಲಿಲ್ಲ, ಮಾಡಿ ಅಂತ ಹೇಳಲಿಲ್ಲ, ಸರಳೀಕರಣ ಮಾಡಲಿಲ್ಲ. ಸರಳೀಕರಣ ಮಾಡಿದ್ದಿದ್ರೆ ಬಹುಶಃ ಆಗ್ತಿತ್ತು. ಆದ್ರೆ ಇವತ್ತು ಅವುಗಳನ್ನ ಮಾಡ್ತಾ ಇದ್ದೇವೆ. ಮಾಡಬೇಕಾದಂತ ಕೆಲಸ ಇನ್ನೂ ಜಾಸ್ತಿ ಇದೆ ಅನ್ನೋದು ಕೂಡ ನಮ್ಮ ಗಮನದಲ್ಲಿ ಇದೆ, ಇಲ್ಲ ಅಂತಲ್ಲ. ಆದ್ರೆ ಆ ದಿಕ್ಕಿನಲ್ಲಿ ಸಂಪೂರ್ಣ ಪ್ರಯತ್ನವನ್ನ ಕಂದಾಯ ಇಲಾಖೆ ಸರ್ವೆ ವಿಭಾಗದವರು ಮಾಡ್ತಾ ಇದ್ದಾರೆ. ಅವರು ಇದೇ ರೀತಿಯಲ್ಲಿ ಸಹಕಾರ ಇರಲಿ. ಯಾಕೆಂದ್ರೆ ನೀವು ಇಲ್ಲಿ ಕೂತಿದ್ದೀರಾ ಸರ್ವೆ ಇಲಾಖೆಯವರು, ನಾನು ಇಲ್ಲಿ ಮೈಕಲ್ಲಿ ನಿಂತಿದ್ದೇನೆ. ನಮ್ಮನ್ನೆಲ್ಲ ಕೂರಿಸಿದವರು ಜನ, ನನ್ನನ್ನು ಆಯ್ಕೆ ಮಾಡಿ ಇಲ್ಲಿ ನಿಲ್ಲಿಸಿದವರು ಜನ. ನಿಮ್ಗೆ ಅವರ ತೆರಿಗೆ ದುಡ್ಡಿನಿಂದ ನಿಮ್ಗೆ ಸಂಬಳ ಕೊಡ್ತಾ ಇರೋದು ಕೂಡ ಜನ. ಅಲ್ಟಿಮೇಟ್ಲಿ ನಾವೆಲ್ಲ ಅವರಿಗೆ ಉತ್ತರ ಕೊಡ್ಬೇಕು. ಅವ್ರಿಗೋಸ್ಕರ ಅವರು ನಮ್ಮನ್ನ ಇಲ್ಲಿ ಕೂರಿಸಿರೋ ಅಂತವ್ರು. ನಮ್ಮ ನಿಜವಾದ ಮಾಲೀಕರು ಯಾರು ಅಂದ್ರೆ ಅವರು. ಮೊನ್ನೆ ಅತೀಕ್ ಅವರು ನನ್ಗೊಂದು ಉದಾಹರಣೆ ಕೊಡ್ತಾ ಇದ್ರು. ಮಂಡ್ಯದಲ್ಲಿ DC ಆಗಿದ್ರಂತೆ, ಈಗ ACS ಇದ್ದಾರೆ CM ಅವರಿಗೆ. ಅವರು ಈಗ ಮಾತಾಡ್ತಾ ಉತ್ತರ ಕೊಡ್ತಾ ಇದ್ರು. ಮಂಡ್ಯದಲ್ಲಿ ಈಗ ಒಂದು ಹಿಯರಿಂಗ್ ಮಾಡೋವಾಗ ಅವಾಗ ನಂಜುಂಡಸ್ವಾಮಿ ಅವರು ಇದ್ರು. ಸೊ ನಂಜುಂಡಸ್ವಾಮಿ ಅವರು ಇದ್ರಂತೆ. ಇವರು ಏನೋ ಒಂದು ಲ್ಯಾಂಡ್ ಅಕ್ವಿಸಿಷನ್ ಹಿಯರಿಂಗ್ ಮಾಡೋವಾಗ ಅವರು ರೈತ ಸಂಘದವರು ನೀವು ಮಾಡಬಾರ್ದು ಹಿಯರಿಂಗ್ ಅಂತ ವಿರೋಧ ಮಾಡಿದ್ರಂತೆ. ಅದಕ್ಕೆ ನೋಡಿ, ನಾನು DC ಆಗಿ ನನ್ನ ಕೆಲಸ ನಾನು ಮೇಲ್ನವರು ನನ್ಗೆ ಹೇಳಿದ್ದಾರೆ ಪಬ್ಲಿಕ್ ಹಿಯರಿಂಗ್ ಮಾಡಬೇಕು ಅಂತ ನಾನು ಮಾಡ್ತಾ ಇದ್ದೇನೆ. ಅದಕ್ಕೆ ನಂಜುಂಡಸ್ವಾಮಿ ಅವರು ಹೇಳಿದ್ರಂತೆ, ಐ ಆಮ್ ಯುವರ್ ಪೇ ಮಾಸ್ಟರ್. ನಿಂಗೆ ನಾನು ನಿನ್ನ ಮಾಸ್ಟರ್ ಅಂದ್ರೆ ನಾನು ನಿನ್ನ ಮಾಲೀಕ. ಯಾಕಂದ್ರೆ ನನ್ನ ದುಡ್ಡಿನಲ್ಲಿ ನಿನ್ಗೆ ಸಂಬಳ ಬರ್ತಾ ಇರೋದು. ಸೊ ನೀವು ನನ್ಗೂ ಈಕ್ವಲಿ ಅವರ್ ಆನ್ಸರಬಲ್ ಟು ಮೀ ಅಂತ. ಹಂಗೆ ನಮ್ಮ ಪೇ ಮಾಸ್ಟರ್ಸ್ ಯಾರು ಅಂದ್ರೆ ಈ ಕಾಂಪೌಂಡ್ ಇಂದ ಹೊರಗಡೆ ಇದಾರಲ್ಲ ಜನ, ಅವರು ನಮ್ಮ ಪೇ ಮಾಸ್ಟರ್ಸ್. ನನ್ನನ್ನು ಇಲ್ಲಿ ಕೂರಿಸಿರೋದು ಅವರೇ, ನಿಮ್ಮನ್ನ ಇಲ್ಲಿ ಕೂರಿಸಿರೋದು ಅವರೇ. ಅಲ್ಟಿಮೇಟ್ಲಿ ವಿ ಆಲ್ ಮಸ್ಟ್ ಅವ್ರಿಗೆ ನಾವು ಸೇವೆ ಮಾಡಬೇಕಾಗಿದೆ. ಹಾಗಾಗಿ ಅವ್ರನ್ನ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಸಹಕಾರ ಬಹಳ ಅವಶ್ಯಕ. ಇನ್ನೂ ಹೆಚ್ಚಿನ ಕೆಲಸ ನಾವೆಲ್ಲ ಸೇರಿ ಮಾಡಬೇಕಾಗುತ್ತೆ. ಒಟ್ಟಾರೆ ಖಂಡಿತವಾಗಿ ಪ್ರಗತಿಯ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಹಾಗಾಗಿ ಸೆಕ್ರೆಟರಿ ಅವರು, ಕಮಿಷನರ್ ಇಂದ ಹಿಡಿದು ಇಡೀ ಸರ್ವೆ ಇಲಾಖೆಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಇವತ್ತು ಕೊಡ್ತಾ ಇರತಕ್ಕಂಥ ಈ ಸಾಧನಗಳು ನಿಮ್ಮ ಕೆಲಸದ ಒತ್ತಡ ಕಡಿಮೆ ಮಾಡಲಿ. ಆಧುನಿಕ ತಂತ್ರಜ್ಞಾನದ ಸ್ಪರ್ಶದಿಂದ ಇನ್ನಷ್ಟು ವೇಗವಾಗಿಯೂ ಕೆಲಸ ಆಗಲಿ. ನಿಮಗೂ ಕೂಡ ಅದರಿಂದ ಧನ್ಯವಾದಗಳು ಸರ್. ಇದು ತಮ್ಮ ಮಾನ್ಯ ಸಚಿವರ ಒಂದು ದಿಟ್ಟ ಹೆಜ್ಜೆ. ಮಾನ್ಯ ಸಚಿವರು ನಮ್ಮ ಇಲಾಖೆಯನ್ನು ಆಧುನೀಕರಣಗೊಳಿಸಬೇಕು ಅಂತ ಏನೊಂದು ಪರಿಕಲ್ಪನೆಯನ್ನು ಇಟ್ಟುಕೊಂಡು ಈ ಒಂದು ಉಪಕರಣಗಳನ್ನ ಭೂಮಾಪಕರಿಗೆ ವಿತರಿಸಬೇಕು ಅಂತ ಹೇಳಿ ಏನೊಂದು ಸಂಕಲ್ಪ ಮಾಡಿದ್ರು, ಆ ದಿನ ಇವತ್ತು, ಆ ಗಳಿಗೆ ಇವತ್ತು ಕೂಡಿ ಬಂದಿದೆ. ಬಹಳಷ್ಟು ಪ್ರೊಸೀಜರ್ಸ್ ಮುಖಾಂತರ ಬಹಳ ಶಿಸ್ತಿನಿಂದ ನಿಯಮಾನುಸಾರ ಎಲ್ಲ ಒಂದು ಕ್ರಮಗಳನ್ನ ಪ್ರೊಸೀಜರ್ಸ್ನ ಫಾಲೋ ಮಾಡಿ ಮಾನ್ಯ ಸಚಿವರ ಸೂಚನೆಯಂತೆ ಈ ರೋವರ್ಸ್ಗಳನ್ನ ಖರೀದಿ ಮಾಡಿ ಇವತ್ತು ನೇರವಾಗಿ ಭೂಮಾಪಕರಿಗೆ ವಿತರಿಸ್ತಾ ಇದ್ದೀವಿ. ಮಾನ್ಯ ಸಚಿವರ ಅಮೃತ ಹಸ್ತದಿಂದ ಹಾಗೂ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿಗಳ ಉಪಸ್ಥಿತಿಯಲ್ಲಿ ಭೂಮಾಪಕರು ಬಹಳ ಒಳಗಡೆ ಇರುವಂತಹ ಆಸ್ತಿಗಳೇನಿದ್ದಾವೆ, ಮನೆಗಳಿರ್ಬೋದು ಅಥವಾ ಬೇರೆ ಆಸ್ತಿ ಇರ್ಬೋದು, ಅವಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಖಾತೆ ಇದೆ ಬಿಟ್ಟರೆ ಅದಕ್ಕೆ ನಿಜವಾಗಿ ಸರ್ವೆ ಸ್ಕೆಚ್ ಇಲ್ಲ ಆ ಪ್ರಾಪರ್ಟಿಗಳಿಗೆ. ಸೊ ಹಾಗಾಗಿ ಇದು ನಾವು ಟೈಟ್ಲ್ ಗ್ಯಾರಂಟಿ ಇರಬೇಕು ಈ ದೇಶದಲ್ಲಿ ಆಸ್ತಿಗಳಿಗೆ ಅಂತ ಹೇಳಿದ್ರೆ ಬೇಸಿಕ್ಕಾಗಿ ಅದು ಸರ್ವೆ ಆಗಬೇಕು. ಇಂದಿನಿಂದ ಕೂಡ ಗ್ರಾಮ ಠಾಣಾ ಆಸ್ತಿಗಳ ಸರ್ವೆ ಆಗಿಲ್ಲ. ಸೊ ಹಾಗಾಗಿ ಈಗ ಗ್ರಾಮ ಠಾಣಾ ಆಸ್ತಿಗಳದ್ದು ಸರ್ವೆ ಮಾಡಿ ಅವ್ರದ್ದು ಎಷ್ಟು ವಿಸ್ತೀರ್ಣ ಇದೆ, ಅಲ್ಲಿ ಮನೆ ಏನಿದೆ ಅಂತ ಫೋಟೋನು ಕೂಡ ಪ್ರಾಪರ್ಟಿ ಕಾರ್ಡಲ್ಲಿ ಹಾಕಿ, ಅದರ ಜೊತೆಗೆ ಸ್ಕೆಚ್ ಅನ್ನು ಕೂಡ ಪ್ರಾಪರ್ಟಿ ಕಾರ್ಡಲ್ಲಿ ಹಾಕಿ ಒಂದು ಪ್ರಾಪರ್ಟಿಗೆ ಪಕ್ಕಾ ಡಾಕ್ಯುಮೆಂಟ್ ಮಾಡಿಕೊಡೋದ್ರಿಂದ
ಇದು ಶಾಶ್ವತವಾಗಿ ಉಳಿಯುವಂತ ಕೆಲಸ ಆಗುತ್ತೆ. ಹಾಗಾಗಿ ಈ ಕೆಲಸವನ್ನ ರಾಜ್ಯಾದ್ಯಂತ ನಾವು ಆರಂಭ ಮಾಡಿದ್ದೇವೆ. ಮಾರ್ಚ್ ಎಂಡ್ ಒಳಗಡೆ ಎಲ್ಲ ಕಡೆ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಡ್ರೋನ್ ಫ್ಲೈಯಿಂಗ್ ಅನ್ನ ಮುಗಿಸಿ ಅವರಿಗೆಲ್ಲ ಪ್ರಾಪರ್ಟಿ ಕಾರ್ಡ್ ಅನ್ನ ಕೊಡುವಂತಹದ್ದು ಕೆಲಸನೂ ಕೂಡ ಈಗ ಆಲ್ರೆಡಿ ಕೆಲವು ಕಡೆ ಶುರು ಮಾಡಿದ್ದೇವೆ. ಮುಂದಿನ ವರ್ಷ ಅಂದ್ರೆ ಮಾರ್ಚ್ 26ರ ಒಳಗಡೆ ಆದಷ್ಟು ಎಲ್ಲರಿಗೂ ಪ್ರಾಪರ್ಟಿ ಕಾರ್ಡ್ಸ್ ಅನ್ನು ಇಶ್ಯೂ ಮಾಡಬೇಕು ಅಂತ. ಇದು ಒಂದು ಲಾಂಗ್ ಟರ್ಮ್ ಅವರ ಆಸ್ತಿಗೆ ಒಂದು ಮಾಲೀಕತ್ವದ ಗ್ಯಾರಂಟಿ ಕೊಟ್ಟಂಗಾಗುತ್ತೆ. ಸೊ ಇದು ಬಹಳ ಕಾಲಕ್ಕೆ ಉಳಿಯುವಂತ ಕೆಲಸ. ಈ ಹಿಂದೆ ಆಗಿಲ್ಲ. ಅದನ್ನ ಈಗ ನಾವು ಒಂದು ಕ್ಯಾಂಪೇನ್ ಮೋಡಲ್ಲಿ ತಗೊಂಡಿದ್ದೇವೆ. ಏನಿದ್ರೆ ಅದನ್ನ ಮಾರ್ಕ್ ಮಾಡ್ತೇವೆ. ವಸ್ತು ಸ್ಥಿತಿಯಲ್ಲಿ ಇವತ್ತು ಅಲ್ಲಿ ರಸ್ತೆ ಇದ್ರೆ ಊರಿನಲ್ಲಿ ಅದನ್ನ ರಸ್ತೆ ಅಂತ ಮಾರ್ಕ್ ಮಾಡ್ತೇವೆ. ಅವ್ರ ಮನೆ ಎಷ್ಟಿದ್ರೆ ಅಷ್ಟಕ್ಕೆ ನಾವು ಅವ್ರ ಹೆಸರಿಗೆ ಪ್ರಾಪರ್ಟಿ ಕಾರ್ಡ್ ಅನ್ನ ಕೊಡ್ತೇವೆ. 22 ಲಕ್ಷ ಪ್ರಾಪರ್ಟಿಗಳಿಗೆ 60 ಲಕ್ಷಕ್ಕಿಂತ ಹೆಚ್ಚು ಮಾಲೀಕರಿದ್ದಾರೆ.